ನಮಸ್ಕಾರ 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 ನಿಮ್ಮೆಲ್ಲರಿಗೂ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿ ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ, ಯಾರು ಚೆಫ್ ಬಂದಿದ್ದಾರೆ, ಏನ್ ಕಾರ್ಯಕ್ರಮದಲ್ಲಿ ಏನ್ ಅಡುಗೆ ಮಾಡ್ತಾ ಇದಾರೆ, ಏನೇನು ಹೊಸ ರುಚಿ ನಮಗೆ ತೋರಿಸ್ತಾ ಇದ್ದೀರಾ. ಸಾಕಷ್ಟು ದಿನಗಳಿಂದ ಇದ್ದಂತ ನಮ್ಮ ಆಸೆ ನಿಮ್ಮ ಆಸೆ ಒಂದೇನೇನೆ. ಸಾಕಷ್ಟು ಜನ ಮೇಲ್ ಮಾಡಿದ್ರು, ಮುಳ್ಳಿಯವರೇ ಎಲ್ರಿ ಎಲ್ಲಾ ತೋರಿಸ್ತಾ ಇದ್ದೀರಾ, ಮಸಾಲ್ ಪುರಿ ಮಾಡೋದ್ ತೋರಿಸ್ತಾ ಇಲ್ವಲ್ಲ ಅಂತ. ಮಸಾಲ್ ಪುರಿ, ಪಾನಿಪುರಿ, ಬೇಲ್ಪುರಿ, ಏನೇನೋ ಪುರಿ ಬೇಕು ಎಲ್ಲಾ ಪುರಿ ಮಾಡಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಡಿಸೈಡ್ ಮಾಡ್ಕೋಬೇಕಾದ್ರೆ ನಮಗ್ ಸಿಕ್ಕಿದ್ದು ಚಿದಂಬರ್. ಅವರು ಸಹ ಮಲೇಶ್ವರದಲ್ಲಿ ಒಳ್ಳೆ ಪಾನಿಪುರಿ ಅಂಗಡಿ ಇಟ್ಕೊಂಡು ಸಿಕ್ಕಾಪಟ್ಟೆ ಜನಗಳಿಗೆ ಬಹಳ ವರ್ಷಗಳಿಂದ ಸಿಕ್ಕಾಪಟ್ಟೆ ಸಖತ್ತಾಗಿರುವಂತ ನಾಟಿ ಮಸಾಲ ಪುರಿ ತಿನ್ನಿಸ್ತಾ ಇದಾರೆ. ಅಂದ್ರೆ ಏನಕ್ಕೆ ಈ ನಾಟಿ ಮಸಾಲ ಪುರಿ ಅಂತ ಇದೀನಿ ಅಂದ್ರೆ, ಮಸಾಲ ಪುರಿಲಿ ಸಾಕಷ್ಟು ವಿಧಗಳಿದೆ. ಕೆಲವು ಅಂಗಡಿಗಳು ಹೋಯ್ತು ಅಂದ್ರೆ ಕಾಬೂಲ್ ಕಡಲೆ ಹಾಕಿರ್ತಾರೆ, ಇನ್ನೊಂದ್ ಕಡೆ ಆದ್ರೆ ತುಂಬಾ ಕಡೆ ತುಂಬಾ ತರ ಮಸಾಲ ಪುರಿ ಸಿಗುತ್ತೆ. ಆದ್ರೆ ಮೊದಲು ಗಾಡಿನಲ್ಲಿ ಆ ಕೆಂಪು ಕಲರ್ ಬಟ್ಟೆ ಹಾಕಿ ಒಂದು ಮಡಕೆ ಪಾಕಿಟ್ಟು ಅದೇ ತರ ಏನ್ ಕೊಡ್ತಾ ಇದ್ರು ಪಾನಿಪುರಿ, ಹಳೇ ಪಾನಿಪುರಿ, ಅದೇ ಮಸಾಲ ಪುರಿ ತಿನ್ಬೇಕು ಅಂತ ನಮಗೂ ತುಂಬಾ ಆಸೆ ಆಗಿತ್ತು. ಆಗ ನಮ್ ಕೈಗೆ ಸಿಗಾಕೊಂಡವ್ರೆ ಈ ಚಿದಂಬರಂ ಅವರು. ಚಿದಂಬರಂ ಅವರು ಸಿಕ್ಕಾಪಟ್ಟೆ ಸ್ಪೆಷಲಿಸ್ಟು ಮಸಾಲ ಪುರಿ ಮಾಡೋದ್ರಲ್ಲಿ. ನೋಡೋಣ ಮಸಾಲ ಪುರಿ ಯಾವ ರೀತಿ ಮಾಡ್ತಾರೆ, ಈ ಮಸಾಲ ಪುರಿ ಬೇಲ್ಪುರಿ ಎಲ್ಲ ತೋರಿಸಿ ಅಂತ ಕರ್ಕೊಂಡ್ ಬಂದಿದೀವಿ. ನಮಸ್ಕಾರ ಚಿದಂಬರ್. ನಮಸ್ತೆ ಸರ್. ಚಿದಂಬರ್, ಮಸಾಲ ಪುರಿ ಮಾಡ್ತೀರಾ? ಹೌದು ಸರ್. ಎಷ್ಟು ವರ್ಷದಿಂದ ಮಾಡ್ತೀರಾ ಮಸಾಲ ಪುರಿ ನೀವು? 14 ವರ್ಷ ಸರ್. 14 ವರ್ಷದಿಂದ ಮಸಾಲ ಪುರಿ ಮಾಡ್ತಾ ಇದ್ರಿ. ಎಷ್ಟು ಜನ ತಿಂದಿದ್ದಾರೆ? ಒಂದ್ ದಿನಕ್ಕೆ ಎಷ್ಟು ಪ್ಲೇಟ್ ಮಾಡ್ತೀರಾ? ಸರ್ 100 ಪ್ಲೇಟ್ ಹೋಗುತ್ತೆ ಸರ್. 100 ಪ್ಲೇಟ್. ಓಕೆ, ಮಸಾಲ ಪುರಿ 100 ಪ್ಲೇಟ್, ಪಾನಿಪುರಿ 100 ಪ್ಲೇಟ್, ಹಂಗಾಪ ಎಲ್ಲ ಸೇರಿ ಹೋಗುತ್ತೆ ಸರ್. ಎಲ್ಲ ಸೇರಿಸಿ ಏನೇನ್ ಮಾಡ್ತೀರಾ ನಿಮ್ಮ ಅಂಗಡಿ? ಮಸಾಲ ಪುರಿ, ಪಾನಿಪುರಿ, ಬೇಲ್ಪುರಿ, ಸೇವ್ ಪುರಿ, ದಹಿ ಪುರಿ. ಇವಾಗ ನಮ್ಗೆ ಏನೇನ್ ಪುರಿ ತೋರಿಸ್ತೀರಾ? ಈಗ ಮಸಾಲ ಪುರಿ, ಪಾನಿಪುರಿ, ಬೇಲ್ಪುರಿ, ಸೇವ್ ಪುರಿ ಎಲ್ಲಾ ಪುರಿ ತೋರಿಸ್ಬಿಡ್ತೀರಾ? ಬೇಡ, ಫಸ್ಟ್ ನಂಗೆ ಮಸಾಲ ಪುರಿ. ಯಾಕಂದ್ರೆ ಸಾಕಷ್ಟು ಜನ ಕೇಳಿದಾರೆ ನಮ್ಗೆ, ಸಾರ್ ಮಲ್ಲೆ ಮಾಡ್ಕೋಬೇಕು, ಬಾಯೆಲ್ಲ ನೀರ್ ಬರ್ತಾ ಇದೆ, ಮಸಾಲ ಪುರಿ ತೋರಿಸಿ ಅಂತಾನೆ ಬರ್ದಿದ್ದಾರೆ. ಬಟ್ ಇವತ್ತು ನೀವು ಮಸಾಲ ಪುರಿ ಮಾಡ್ಬೇಕು. ಮಸಾಲ ಪುರಿ ಮಾಡಕ್ ಏನೇನ್ ತಂದಿದ್ದೀರಾ? ಮಸಾಲಾ ಪುರಿ ಬೇಕಾಗುವ ಸಾಮಗ್ರಿಗಳು: ಪೂರಿ, ಬಟಾಣಿ, ಕೊತ್ತಂಬರಿ ಸೊಪ್ಪು, ಪುದೀನಾ, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಮೊಗ್ಗು, ಧನಿಯಾ, ಅನಾನಸ್ ಹೂ, ಗಸಗಸೆ, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಬೆಲ್ಲ, ಈರುಳ್ಳಿ, ಸೇವ್, ಕ್ಯಾರೆಟ್, ಉಪ್ಪು, ಕಲ್ಲುಪ್ಪು, ಎಣ್ಣೆ. ಓಕೆ, ರೆಡಿ ಮಾಡಕ್ ಏನ್ ಕೊಡ್ಲಿ ನಿಮ್ಗೆ? ಕುಕ್ಕರ್ ಫಸ್ಟ್ ಬಟಾಣಿ ಬೇಯಿಸ್ಬೇಕು. ನೀವು ಬಟಾಣಿ ಬೇಯಿಸ್ತೀರಲ್ಲ, ಹಸಿ ಬಟಾಣಿ ಕಲ್ದ್ರೆ ಹಸಿ ಬಟಾಣಿ ಯಾಕೆ ಮಾಡ್ಕೋಬೋದಾ? ರೇಟ್ ಜಾಸ್ತಿ ಇರೋದಲ್ಲ. ಅಲ್ಲ, ರೇಟ್ ಜಾಸ್ತಿ ಇರ್ಲಿ, ಮನೇಲಿ ಮಾಡ್ಕೊಳ್ತಾರೆ, ಆ ಬಟಾಣಿ ಮಾಡ್ಕೋಬೋದಾ? ಅವ್ರು ಮನೆ ಮಾಡ್ಕೋಬಹುದು, ನಮ್ಗೆಲ್ಲ ಆಗ ಸರ್ ಅದು. ನೀವ್ ಮಾಡ್ಬೇಡ್ರಪ್ಪ, ನೀವ್ಯಾಕೆ ಸಾಕ ನೀರು? ಇದು ಹಸಿ ಬಟಾಣಿ ತೋರಿಸಿ. ಮಾಮೂಲಿ ಹಸಿ ಬಟಾಣಿ ಅಂಗಡಿಲಿ ಸಿಗೋ ಇಲ್ಲ ಒಣದ ಬಟಾಣಿ ಒಂದಿನ ಮಾಮೂಲಿ ಒಣಗಿರೋ ಬಟಾಣಿ ಅಂಗಡಿಲಿ ಸಿಗೋ ಒಂದು ನೆನ್ಸ್ಬೇಕು. ನೈಟ್ ಹೊತ್ತು ನೈಟ್ ನೆನ್ಸ್ಬಿಟ್ಟು ಬೆಳಿಗ್ಗೆ ಬೇಯಿಸ್ಬೇಕು. ಅಂದ್ರೆ ಬಟಾಣಿನ ನೆನ್ಸಿಟ್ಕೊಂಡಿರ್ಬೇಕು. ನೆನ್ಸಾದ ತಕ್ಷಣ ಕುಕ್ಕರ್ ಹಾಕಿ ಕುದಿಸ್ಕೋಬೇಕು. ಹಿಂದಿನ ದಿನ ರಾತ್ರಿ ನೆನ್ಸಿಟ್ಕೊಂಡಿದ್ರೆ ಮಾನ್ಯ ದಿನ ಮಾಡಕ್ಕೆ ಅನುಕೂಲವಾಗಿರುತ್ತೆ, ತಿನ್ನಕ್ ಚೆನ್ನಾಗಿರುತ್ತೆ. ಮುಚ್ಕೋಣ? ಇರಿ ಸರ್, ಸ್ವಲ್ಪ ಉಪ್ಪು ಹಾಕ್ಬೋಣ, ಸಪ್ಪೆ ಇರುತ್ತೆ ಬಟಾಣಿ. ಓಕೆ, ಕುಕ್ಕರ್ಲಿ ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ? ಮಸಾಲೆ ಮಾಡ್ಕೊಳ್ತೀವಿ. ಮಸಾಲೆ ಮಾಡಕ್ ಏನ್ ಕೊಡ್ಲಿ ನಿಮ್ಗೆ? ಮಿಕ್ಸಿ ಜಾರ್ ಚಿಕ್ಕದು ಸಾಕಾ? ಇದು ಸಾಕು ಸರ್. ಹಾಕೊಳ್ಳಿ. ಏನೇನ್ ಹಾಕೊಳ್ತೀರಾ ಹೇಳ್ಬಿಟ್ಟು ಹಾಕಿ. ಸರ್ ಕೊಬ್ಬರಿ, ಇದು ತೆಂಗಿನಕಾಯ ಕೊಬ್ಬರಿನ? ತೆಂಗಿನಕಾಯಿ. ತೆಂಗಿನಕಾಯಿ. ಓಕೆ, ಸ್ವಲ್ಪ ಹಾಕ್ಬೋದು ಸರ್. ಹಾಕಿ ಎಷ್ಟು ಹಾಕ್ತೀರಾ ನೋಡ್ಕೊಳ್ತೀನಿ. ಶುಂಠಿ, ಹಸಿ ಶುಂಠಿ ಹಾಕಿ. ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಪುದೀನ 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 ಸ್ವಲ್ಪ ಕೊತ್ತಂಬರಿ, ಧನಿಯಾ, ಸ್ವಲ್ಪ ಧನಿಯಾ ಹಾಕ್ತೀರಾ? ಓಹೋ. ಅನಾನಸ್ ಹೂವ. ಅನಾನಸ್ ಹೂವ? ಹೌದು ಸರ್. ಗಸಗಸೆ, ಮರಾಠಿ ಮೊಗ್ಗು, ಲವಂಗ, ಚಕ್ಕೆ, ಬೇಡಿಗೆ ಮೆಣಸಿನಕಾಯಿ, ಎರಡು ಹಸಿಮೆಣಸಿನಕಾಯಿ. ಓಹೋ, ಬೇಜಾನ್ ಇಟ್ಟಿದ್ಯಪ್ಪ ಮಸಾಲಾ ಪುರಿ ನೀನು. ಇದು ರುಬ್ಕೋಬೇಕು. ನೀರ್ ಹಾಕ್ಬೇಕಾ? ಹೌದು ಸರ್. ಹಾಕ್ಲಾ? ಸ್ವಲ್ಪ ಹಾಕಿ, ಬೇಕಾಗ ಸಾಕು. ಆಯ್ತಾ? ಸ್ವಲ್ಪ ನೈಸಾಗಬೇಕಾ?
ಎರಡು ಕೂಗಾಗಿದೆ ಸಾಕಾ? ಆಯ್ತು ಆಫ್ ಮಾಡ್ಬೋದಾ? ಹಾಕ್ಬಿಡಿ. ನೀವು ಆಫ್ ಮಾಡ್ಬಿಡಿ ಸ್ವಲ್ಪ. ಇಲ್ಲ ಕೂಲಾಗಿ. ಈಗ ಒಂದ್ ಮಸಾಲ ರುಬ್ಕೊಂಡಿದ್ದೀರಾ, ಇನ್ನೊಂದ್ ಬೇಕು ಇವಾಗ? ಹೌದು ಸರ್. ಏನ್ ರುಬ್ಕೊಳಕ್ಕೆ? ಜಾಸ್ಮಿನ್ ಕಾಯಿ, ಪುದೀನ. ಫುಲ್ಲು ಮಸಾಲ ಪುರಿ ವಾಸನೆ ಆಗೋಯ್ತಾ ಅಡುಗೆ ಮನೆಯಲ್ಲ? ಸರ್ ತಗೊಳ್ಳಿ. ಜಾಸ್ಮಿನ್ ಕಾಯಿ. ಬರೀ ಹಸಿಮೆಣಸಿನ್ಕಾಯಿ? ಹೌದು ಸರ್. ಹಾಕಿ. ಪುದೀನ, ಕೊತ್ತಂಬರಿ. ಹಾ ಶುಂಠಿ ಸರ್ ಅದು. ಹಾಕಿ. ಬೆಳ್ಳುಳ್ಳಿ ಹಾಕಿ. ರುಬ್ಕೋಬೇಕಾ? ಹೌದು ಸರ್. ನೀರ್ ಬೇಕಾ ಸ್ವಲ್ಪ? ಸ್ವಲ್ಪ ಹಾಕ್ಬಿಟ್ಟು. ಎಲ್ಲ ರೆಡಿನಾ? ನೋಡಿ ಸರ್. ನೋಡೋಣ ಇದು ಏನಾಗಿದೆ ಅಂತ. ಓಕೆ. ಎಲ್ಲ ರುಬ್ಕೊಂಡೆ ಬೇಯಿಸ್ಕೊಂಡೆ. ಏನ್ ಬೇಕು ನಿಮ್ಗೆ? ಇವಾಗ ಸ್ವಲ್ಪ ಬೆಲ್ಲ ಸ್ವೀಟ್ ಚಟ್ನಿ ಮಾಡ್ಬೇಕು. ಸ್ವೀಟ್ ಚಟ್ನಿ ತುಂಬ ಮಾಡೋದು. ಖಾರ ಚಿಕ್ಕ ಬಾಣಿ ಸ್ವಲ್ಪ ಬಾಂಡ್ಲಿ ಬೇಕಾ? ಸ್ವಲ್ಪ ನೀರು ಹಾಕು. ನೀರ್ ಬೇಕಾ? ಸ್ವಲ್ಪ ಹಾಕಿ ಬೆಲ್ಲ ಹಾಕಿ. ಅಂದ್ರೆ ಫಸ್ಟ್ ರುಬ್ಕೊಂಡು ಚಟ್ನಿಗಳು ಮಾಡ್ಕೊಳ್ಳೋದ್ಮೇಲೆ ಮಸಾಲ ಪುರಿ ಡಿಸೈಡ್ ಆಗೋದಲ್ವಾ? ಹೌದು ಸರ್. ಫಸ್ಟ್ ಖಾರ ಸ್ವೀಟ್ ರುಬ್ಕೋಬೇಕು, ರೆಡಿ ಆಗೋದು. ಆಮೇಲೆ ಗಾಡಿ ತಗೊಂಡೋಗಿ ಇಟ್ಕೊಳ್ಳೋದು, ಮಾರೋದು. ಹೌದು ಸರ್. ಅಷ್ಟೇ ಕೆಲಸ. ಓಕೆ. ಚಿದಂಬರ್ ಯಾರು ಹೇಳ್ಕೊಟ್ರಿ ನಿಮ್ಗೆ ಫಸ್ಟ್ ಮಸಾಲ ಪುರಿ ಮಾಡಕ್ಕೆ? ಫಸ್ಟ್ ನಾವು ಕೆಲಸ ಮಾಡ್ತೇವೆ ಸರ್. ಬೇರೆ ಹತ್ರ ಕೆಲಸ ಮಾಡ್ತಾ ಅಲ್ಲೇ ಕಲ್ತ್ಕೊಂಡ್ರಿ? ಹೌದು ಸರ್. ರಿಯಲ್ ಕಾಲ್ ಫಸ್ಟ್ ಕೆಲಸ ಮಾಡ್ತಾ ಇದ್ವಿ 15 ವರ್ಷದಲ್ಲಿ. 15 ವರ್ಷ ಕೆಲಸ ಮಾಡೋದ್ಮೇಲೆ ನೀವು ಇಟ್ಟಿರೋದಾ? ಸರ್. ಓಹೋ. ಇವಾಗ 4 ವರ್ಷ ಆಯ್ತು ಗಾಡಿ. ನೀವೇ ಸ್ವಂತ ಗಾಡಿ 4 ವರ್ಷ ಆಯ್ತು. ಹಾಗೂ ತುಂಬಾ ಜನ ನಮಗ್ ಕೇಳ್ತಾರೆ, ಸರ್ ನೀವ್ ಯಾಕೆ ಎಲ್ಲಾ ತೋರಿಸ್ತಾ ಇದೀರಾ, ಪಾನಿಪುರಿ ತೋರಿಸ್ತಾ ಇಲ್ಲ, ನಮ್ಮಲ್ಲೇ ಮಸಾಲ ಪುರಿ ಮಾಡ್ಕೋಬೇಕು ಅಂತ ಸಾಕಷ್ಟು ಜನ ನಮಗ್ ಕೇಳಿದ್ರು. ಅದಕ್ಕೆ ಇವತ್ತು ನಾವು ಮಸಾಲ ಪುರಿ ಮಾಡೋ ಸ್ಪೆಷಲಿಸ್ಟೇನೆ ಕರ್ಸ್ಬಿಟ್ಟಿದೀವಿ. ಯಾಕಂದ್ರೆ ಆ ಕೆಲಸ ಮಾಡಿರೋರ್ನ ಕರ್ಸಿದ್ರೇನೆ ನಮ್ಗೆ ಅದು ರುಚಿ ಬರೋದು. ಇಲ್ಲಾಂದ್ರೆ ಎಲ್ಲಾರು ಎಲ್ಲ ಮಾಡ್ತಾರೆ, ಆದ್ರೆ ಅದನ್ನ ಮಾಡೋರು ಕರ್ಸ್ದಾಗಲೇ ಅದ್ರದ್ದೊಂದು ಏನೇನಿದೆ ಸೀಕ್ರೆಟ್ ಆಫ್ ಸಾಮಗ್ರಿಗಳೇನಿದೆ ಅಂತ ಅವ್ರು ಹೇಳ್ತಾರೆ. ಅವಾಗ ನಮ್ಗೆ ಗೊತ್ತಾಗುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚಿದಂಬರ್ ಅವರು ಬಂದಿದ್ದಾರೆ. ಇವರು ಸಹ ಮಲೇಶ್ವರದಲ್ಲಿ ತುಂಬಾ ಫೇಮಸ್. ತುಂಬಾ ಸಖತ್ತಾಗಿರುವಂತಹ ಪಾನಿಪುರಿ, ಮಸಾಲ ಪುರಿ, ಬೇಲ್ಪುರಿಗಳನ್ನ ಹಾಕ್ತಾರೆ. ಸುಮಾರು ಒಂದು ದಿನಕ್ಕೆ 150 ರಿಂದ 200 ಪ್ಲೇಟ್ಗಳನ್ನ ಒಂದೊಂದು ಐಟಮ್ಗಳನ್ನ ಖಾಲಿ ಮಾಡ್ತಾರೆ. ಇನ್ನೇನಿಲ್ಲ, ಹಾಕಿ ಕೊಡ್ತಾ ಇರೋದೆ, ನಾವು ತಿಂತಾ ಇರೋದೆ, ನೀವು ರುಚಿ ನೋಡ್ತಾ ಇರೋದೆ. ನಿನ್ನೆ ಚಿದಂಬರ್ ರೆಡಿನಾ? ರೆಡಿ ಸರ್. ಈಗ ಒಂದು ಇದಾಕೋಬೇಕು ಬಟ್ಲಲ್ಲಿ, ಚಿಕ್ಕ ಬಟ್ಲಲ್ಲಿ ಹಾಕೊಂಡು ಸರ್ವಿಸ್ ಮಾಡಕ್ ರೆಡಿ ಮಾಡ್ತೀರಾ? ರೆಡಿ ಮಾಡಿ ಸರ್. ಓಕೆ, ಚಿಕ್ಕ ಬಟ್ಲ ತಗೊಂಬನ್ನಿ ಫಾಸ್ಟ್ ಆಗಿ. ಚಿದಂಬರ್ ಅವರೇ ಸಣ್ಣಗಾಗಿದೆ ಹಾಕೋ ಸ್ವೀಟ್ ಅದು. ಹೌದು ಸರ್. ಇಡ್ಬೇಕಾ? ಹೌದು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟಾಕಪ್ಪ? ಎಷ್ಟು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ? ಕಾಲು ಗಂಟೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ವಾಸಿ ವಾಸನೆ ಎಲ್ಲ ಹೋಗ್ಬೋದು ಸರ್. ಹಾಕಿ. ಎಷ್ಟು ಈರುಳ್ಳಿ ಇದು? ಒಂದು 2 ಈರುಳ್ಳಿ ಇದೆ, 1 ಈರುಳ್ಳಿ ಹಾಕೋದು ನಾವು. ಓಕೆ. ರೋಸ್ಟ್ ಆಗ್ಬೇಕು ಸ್ವಲ್ಪ. ಚೆನ್ನಾಗಿ ರೋಸ್ಟ್ ಆಗ್ಬೇಕಾ? ಎಷ್ಟು ಪಾನಿಪುರಿ ತಿಂದಿರಾ? ಎಷ್ಟು ನಿಮ್ಮ ಹತ್ರ ಮಸಾಲ ಪುರಿ ಒಬ್ಬ ವ್ಯಕ್ತಿ ಹೈಯೆಸ್ಟ್ ಎಷ್ಟು ಪ್ಲೇಟ್ ತಿಂದಿದ್ದಾರೆ ನಿಮ್ಮ ಅಂಗಡಿಗೆ ಬಂದು? 4 ಪ್ಲೇಟ್ ಅಷ್ಟೇನಾ? 5 ಪ್ಲೇಟ್. 8 10 ಇಲ್ಲ ಸರ್, 4 ಹೈಯೆಸ್ಟ್. 4 ಅಷ್ಟೇ. ಪಾನಿಪುರಿ ಎಷ್ಟು ಪುರಿ ತಿಂದಿದ್ದಾರೆ? ಅವ್ರು 2 ಪ್ಲೇಟ್ 3 ಪ್ಲೇಟ್ ತಿಂತಾರೆ. ಲೆಕ್ಕ ಹೇಳ. 1 ಪುರಿ, 10 ಪುರಿ, 20 ಪುರಿ, 30 ಪುರಿ, ಆತರ ಎಷ್ಟು ಪುರಿ ತಿಂತಾರೆ? ಇಲ್ಲ ಸರ್, 2 ಪ್ಲೇಟ್, 1 ಪ್ಲೇಟ್, 1 1 ಪ್ಲೇಟ್ ಎಷ್ಟು ಪುರಿ ಕೊಡ್ತೀರಾ? 1 ಪ್ಲೇಟ್ಗೆ 7 ಪುರಿ, 7 ಪುರಿ. 7 ಪುರೀಸ್ ಕೊಡ್ತೀರಾ? ಓಹೋ. ಕೆಲವರು ಬೇರೆ ಬೇರೆ ತರ ಮಸಾಲ ಮಾಡ್ತಾರೆ. ಹೌದು ಒಬ್ಬೊಬ್ರಿಗೆ ಹೆಂಗ್ ಬೇಕು ಮಸಾಲ ಮಾಡ್ತಾರೆ. ಒಬ್ರು ಗ್ರೀನ್ ಮಾಡ್ತಾರೆ, ಹಾ. ಒಬ್ರು ಕೆಂಪು ಮಾಡ್ತಾರೆ. ನಿಮ್ದು ಕೆಂಪಾ? ಹೌದು ಸರ್, ನಮ್ ಕೆಂಪು. ಮಸಾಲೆ ಹಾಕೊಳ್ತೀವಿ ಇವಾಗ. ಹಾಕೋ. ರುಬ್ಕೊಂಡ್ ಬಂದಿರುವಂತ ಮಸಾಲೆ ಫಸ್ಟ್ ನಾವು ರುಬ್ಬಿದೀವಲ್ಲ, ಆ ಮಸಾಲೆ ಹಾಕೊಳ್ತಾ ಇದೀವಿ. ಹಾಕೊಳಪ್ಪ. ಸಾಕು ಅಷ್ಟೇನೆ? ಸಾಕು ಸರ್. ಜಾಸ್ತಿ ಬೇಕು ಜಾಸ್ತಿ ಮಾಡ್ಬೋದು, ಎಲ್ಲ ಹಾಕ್ಬೋದು. ಉಪ್ಪು ಸಾಕು ಸರ್, ಬೇಕಾದ್ರೆ ಹಾಕೋಬೋದು ಸರ್. ಜಾಸ್ತಿ ಹಾಕ್ಬೋದು. ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ? ಹೌದು ಸರ್. ಇದಕ್ಕೆ ಹಾಕೊಳ್ತೀರಾ ಇವಾಗ? ನೀರು. ಆ ನೀರು ಅಂದ್ರೆ ಕಾಳು ಬೇಯಿಸಿರೋ ನೀರು ಹೌದು ಸರ್. ಹಾಕೊಳ್ತೀರಾ?
ವೆರಿ ಬೇಸಿ ನೀರಿದು. ಇದು ಬಿಸಿನೇ ಕುದೀತಾ ಇರ್ಬೇಕಾ? ಹೌದು ಸರ್ ನೀರು ಕುದೀತಾ ಇದೆ. ಎಷ್ಟು ನಿಮಿಷ ಕುದಿಬೇಕಿದು? ಹಸಿ ವಾಸನೆ ಹೋಗ್ಬೇಕಲ್ಲ. ಆಮೇಲೆ ಇನ್ನೇನ ಬೇಕಾ? ಬಿಸಿ ಮಾಡಿರ್ತಿಲ್ಲ. ಹೌದು, ಅದನ್ನ ಇಲ್ಲಿ ಹಾಕೋಣ ಬಟಾಣಿನ ಕೊಟ್ಟು ಇಲ್ಲಿ ಆಮೇಲೆ ಹಾಕೋಣ. ಹಾಕ್ಬಿಡು, ಇಟ್ಬಿಡೋದು ಜೊತೆಗೇನೇನೆ ಕಾಣ್ತಾ ಇರುತ್ತೆ. ಸಾಲ ನೀರೇನು ಹಾಕಿಬಿಡೋ ಇದಕ್ಕೆ. ಇಲ್ಲಿ ಅದನ್ನ ಹಾಕ್ತೀರಾ? ಸರ್ ಏನ್ ಹಾಕ್ತೀರಾ ಇಲ್ಲಿ? ಇಲ್ಲಿ ಇಲ್ಲೇನು ಹಾಕ್ತೀರಾ? ನೀರು ಸ್ವಲ್ಪ ಹಾಕಿ ಸಾಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಮಸಾಲ ಪುರಿ ರೆಡಿ ಆಗುತ್ತೆ. ಮಸಾಲ ಪುರಿ ತಿನ್ನಕ್ಕೆ ನಾನಂತೂ ರೆಡಿ ಆಗಿದ್ದೀನಿ. ನೀವು ಮಾಡ್ಕೊಳ್ಳೋ ವಿಧಾನ ನೋಡಿ, ಬರೀ 15 ರೂಪಾಯಿ 20 ರೂಪಾಯಿ 30 ರೂಪಾಯಿ ಕೊಟ್ಟು ತಿನ್ ಬಂದ್ಬಿಡ್ತೀವಿ. ಎಷ್ಟೊಂದೆಲ್ಲ ಹಾಕ್ಬೇಕು, ಎಷ್ಟೊಂದು ರೆಡಿ ಮಾಡ್ಕೋಬೇಕು ಅಂತ ಇವಾಗ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರುವಂತ ಮಸಾಲ ಪುರಿ, ಸಾಮಾನ್ಯವಾಗಿ ಗಾಡಿಗಳಲ್ಲಿ ಸಿಗುವಂಥದ್ದು ಅಥವಾ ಅಂಗಡಿಗಳಲ್ಲಿ ತಿನ್ನುವಂಥದ್ದು. ಸಾಧಾರಣವಾಗಿ ಮಸಾಲ ಪುರಿ ಯಾವ ರೀತಿ ಇರುತ್ತೋ ಆ ಮಸಾಲ ಪುರಿ ತೋರಿಸ್ತಾ ಇದೀವಿ. ನಿಮ್ಮ ಮನೇಲಿ ಮಾಡ್ಕೊಂಡು ನೀವು ತಿನ್ಕೋಬಹುದು. ಈ ಕಡೆ ಮಸಾಲೆ, ಈ ಕಡೆ ಬಟಾಣಿ, ಆ ಕಡೆ ಎಲ್ಲ ರೆಡಿ ಆಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಕೈಗೆ ಮಸಾಲ ಪುರಿಯ ಪ್ಲೇಟ್ ಬರುತ್ತೆ. ತುಂಬಾ ಜನರ ಆಸೆ ಇವತ್ತು ನೆರವೇರ್ತಾ ಇದೆ. ಸಾಕಷ್ಟು ಜನ ನಮ್ಗೆ ಕಾಲೇಜ್ ಹೋಗೋ ಹುಡುಗಿರೆಲ್ಲ ತುಂಬಾ ಜನ ಬರ್ದಿದ್ರು, ಸಾರ್ ಮಸಾಲ ಪುರಿ ತೋರಿಸಿ ನಮ್ಗೆ ಅಂತ. ಅಂತೂ ಇವತ್ತು ಅವ್ರ ಆಸೆನ ತೀರಿಸ್ಬಿಟ್ಟಿದೀವಿ. ಮಸಾಲ ಪುರಿ ತೋರಿಸಿದ್ರೆ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಕೇಳಿದಂತ ಎಲ್ಲಾ ಐಟಮ್ಗಳಲ್ಲಿ ಒಂದು 98% ನಾವು ತೋರಿಸ್ಬಿಟ್ಟಿದೀವಿ ಅನ್ನೋ ಅಂತ ನಂಬಿಕೆ ನಮ್ಗೆ. ಯಾಕಂದ್ರೆ ಏನೇನು ನಮ್ಗೆ ಇಮೇಲ್ ಹೇಳ್ತಾರೆ, ಕಾಗದಲ್ಲಿ ಹೇಳ್ತಾರೆ, ರಸ್ತೆ ಸಿಕ್ತಾಗ ಹೇಳ್ತಾರೆ, ಅದೆಲ್ಲ ತೋರಿಸಿದೀವಿ. ಆಲ್ಮೋಸ್ಟ್ ಅಲ್ಲಿ 98% ಎಲ್ಲರಿಗೂ ತೋರಿಸಿದೀವಿ. ಅವ್ರು ಏನೇನೋ ಆಸೆ ಪಟ್ಟಿದ್ರು ಅದೆಲ್ಲಾನು. ಸಾಕಷ್ಟು ಜನ ಹೊರ ದೇಶದವರು ಸಹ ಕೇಳ್ತಾ ಇದ್ರು, ಸರ್ ನಮ್ಮ ಏರಿಯಾದಲ್ಲಿ ಇವಾಗ ಯೂಟ್ಯೂಬ್ ಅಪ್ ಆಗ್ತಾ ಇಲ್ಲ, ಫೇಸ್ಬುಕ್ ಅಪ್ ಆಗ್ತಾ ಇಲ್ಲ, ನಾವ್ ಯಾವ ರೀತಿ ನೋಡೋದು ಅಂತ ಆಸ್ಟ್ರೇಲಿಯಾದಿಂದ ಪದ್ಮಾ ಅನ್ನೋರು ಕೇಳಿದ್ರು. ಅಪ್ಪ ಬಣ್ಣ ತುಂಬಾ ಸರಿ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಆಸ್ಟ್ರೇಲಿಯಾದಿಂದ ಪದ್ಮಾ ಅವರು, ನಮ್ಗೆ ಇಲ್ಲಿ ಸಿಗ್ತಾ ಇಲ್ಲ, ಸಿಡ್ನಿಲೆಲ್ಲಾನು ಚಾನಲ್ ಸಿಗ್ತಾ ಇಲ್ಲ ಅಂತ. ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲೂ ಸಹ ಫೇಸ್ಬುಕ್ ಅಲ್ಲಿ ನಮ್ಮ ಕಾರ್ಯಕ್ರಮ ನೋಡ್ಕೋಬಹುದು. ಪದ್ಮಾ ಅವರೇ, ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮಗೆ ನಮ್ಮ ಚಾನೆಲ್ನ ಎಲ್ಲ ಕಂಟೆಂಟು ಸಿಗುತ್ತೆ. ಓಕೆ, ಪೂರ್ತಿಯಾಗಿ ಮಸಾಲ ಪುರಿ ರೆಡಿ ಆಗಿದೆ. ಮಸಾಲೆ ಇಲ್ಲಿದೆ, ಬಟಾಣಿ ಇಲ್ಲಿದೆ. ಮಸಾಲ ಪುರಿ ಹಾಕೊಡ್ತೀರಾ? ಹಾಕೊಡ್ತೇವೆ. ಇದಂಗೆ ಕುದೀತಾ ಇರ್ಬೇಕಾ? ಬಿಸಿ ಆಯ್ತಿರ್ಬೇಕು, ಸ್ವಲ್ಪ ಮೀಡಿಯಂ ಬಿಸಿ. ಹೌದಾ? ಓಕೆ, ಹಾಕಿ ಹೆಂಗ್ ಹಾಕ್ತೀರಾ ನೋಡಿ. ಪುರಿ ಹಾಕಿ ಪುರಿದು. ಓಕೆ, ಎಷ್ಟು ಪುರಿ ಹಾಕ್ತೀರಾ ನಿಮ್ಮ ಇದ್ರೊಳಗೆ? 6-7 ಆಗ್ತದೆ. ಓಕೆ, ನಮ್ಗೆ 7 ಪುರಿ ಹಾಕಿ. ಆಯ್ತು ಸರ್. ಬಟಾಣಿದು ಬೇಯಿಸಿರುವಂತ ಬಟಾಣಿ, ಬೇಯ್ತಾ ಇರುವಂತ ಬಟಾಣಿ ಸರ್. ಬಿಸಿ ಮಾಡ್ಕೋಬೇಕು ನಾವು. ಹೌದೌದು, ಬಿಸಿ ಆಗ್ತಾ ಇದ್ದೀರಾ? ನಾನು ಹಂಗೆ ಬಿಸಿ ಮಾಡ್ತಾ ಇದ್ದೀನಿ ಸರ್. ಮಸಾಲೆ ಇದು. ಸರ್ ಖಾರ ಬೇಕಂದ್ರೆ ಖಾರ ಹಾಕೋಬೇಕು, ಸ್ವೀಟ್ ಹಾಕೋಬೇಕು. ಇಲ್ಲ, ಖಾರನೇ, ಸ್ವೀಟ್ ಬೇಡ. ಅಷ್ಟಿಷ್ಟು ಹಾಕಿದ್ರೆ ಸಾಕು ಸರ್. ಖಾರ ಎಷ್ಟು ಬೇಕು ಜಾಸ್ತಿ ಆಗ್ಬಿಟ್ಟು ಬೇಗ ಹಾಕೋಬಹುದು. ಓಕೆ ಓಕೆ ಓಕೆ. ಉಪ್ಪು ಸ್ವಲ್ಪ ಇದು, ಮೆಣಸಿನ ಪುಡಿ, ಮೆಣಸಿನ್ಕಾಯಿ, ಓಕೆ, ಈರುಳ್ಳಿ, ಸೇವ್, ಕ್ಯಾರೆಟ್, ಕಡಿ ಮಸಾಲ ಪುರಿ. ಇದು ಸ್ವೀಟ್ ಮಿಕ್ಸ್ ಆಗಿರೋ ಮಸಾಲ ಪುರಿ, ಇದು ಖಾರ ಇರುವಂತ ಮಸಾಲ ಪುರಿ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿ ತೋರಿಸಿದ್ದಾರೆ. ಇದು ಮೋಸ್ಟ್ಲಿ ಸಾಕಾಗ್ಬೋದು ನನಗೆ. ಒಂದ್ಸರಿ ನೀವು ನೋಡ್ಕೊಂಬಿಡಿ, ಆಮೇಲೆ ನಾನು ಖಾಲಿ ಮಾಡ್ಕೊಳ್ತೀನಿ. ಮಸಾಲಾ ಪುರಿ ಬೇಕಾಗುವ ಸಾಮಗ್ರಿಗಳು: ಪೂರಿ, ಬಟಾಣಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಮೊಗ್ಗು, ಧನಿಯಾ, ಅನಾನಸ್, ಗಸಗಸೆ, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಬೆಲ್ಲ, ಈರುಳ್ಳಿ, ಸೇವ್, ಕ್ಯಾರೆಟ್, ಉಪ್ಪು, ಕಲ್ಲುಪ್ಪು, ಎಣ್ಣೆ. ಮಸಾಲಾ ಪುರಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಬಟಾಣಿ, ಕಲ್ಲುಪ್ಪು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ನಂತರ ಬೆಂದ ಬಟಾಣಿಯನ್ನು ಒಂದು ಬೌಲ್ಗೆ ಸೋಸಿಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಧನಿಯಾ, ಅನಾನಸು, ಗಸಗಸೆ, ಮೊಗ್ಗು, ಲವಂಗ, ಚಕ್ಕೆ, ಬ್ಯಾಡಗಿ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ರುಬ್ಬಿಕೊಂಡ ಮಸಾಲೆ, ಉಪ್ಪು, ಬಟಾಣಿ ಬೇಯಿಸಿದ ನೀರು ಹಾಕಿ ಕುದಿಸಿ ಮಸಾಲೆ ಸಿದ್ಧ ಮಾಡಿಕೊಳ್ಳಿ. ಆಮೇಲೆ ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕಿ ರುಬ್ಬಿ ಹಸಿಮೆಣಸಿನಕಾಯಿ ಚಟ್ನಿ ಸಿದ್ಧ ಮಾಡಿಕೊಳ್ಳಿ. ಒಂದು ಪಾತ್ರೆಗೆ ನೀರು, ಬೆಲ್ಲ ಹಾಕಿ ಬೆಲ್ಲದ ಪಾಕ ಮಾಡಿಕೊಳ್ಳಿ.
ಈಗ ಮೀಠ ಸಿದ್ಧವಾಗಿದೆ. ಒಂದು ಪ್ಯಾನ್ಗೆ ಬೆಂದ ಬಟಾಣಿ ಸ್ವಲ್ಪ ನೀರು ಹಾಕಿ ಕುದಿಯಲು ಬಿಡಿ. ಒಂದು ಬೌಲ್ಗೆ ಪೂರಿಯನ್ನು ಮ್ಯಾಶ್ ಮಾಡಿ ಹಾಕಿ. ಇದಕ್ಕೆ ಬಿಸಿ ಬಟಾಣಿ, ಮಸಾಲೆ, ರುಬ್ಬಿಕೊಂಡ ಹಸಿಮೆಣಸಿನಕಾಯಿ ಚಟ್ನಿ, ಉಪ್ಪು, ಈರುಳ್ಳಿ, ಸೇವ್, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಹಾಕಿ ಕಲಸಿದರೆ ರುಚಿಕರ ಮಸಾಲೆ ಪುರಿ ಸವಿಯಲು ಸಿದ್ಧ. ತಾನೆ ಸ್ವೀಟ್ ಇಂದು ಖಾರ ಮಾಡಿರೋದು. 10 ನಿಮಿಷ ಬರೀ ಸ್ವೀಟು, ಇದು ಒನ್ಲಿ ಖಾರ. ಇದು ಖಾರ ಹಾಕಿದ್ರಲ್ಲ ಚೆನ್ನಾಗಿರುತ್ತೆ. ಆಹಾ, ನಿಮ್ಮಲ್ಲಿ ನೀವು ಮಾಡ್ಕೊಂಡು ನಿಮ್ಮನೆ ಮಕ್ಕಳಿಗೆಲ್ಲ ಹಾಕ್ಬಿಟ್ರೆ ಎಷ್ಟು ಖುಷಿಯಾಗಿ ತಿಂತಾರೆ ಅಂತ ಒಂದ್ಸರಿ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ. ಇದಾದ ನಂತರ ಪಾನಿಪುರಿ ತೋರಿಸ್ತೀವಿ, ಸೇವ್ ತೋರಿಸ್ತೀವಿ, ಬೇಲ್ಪುರಿ ತೋರಿಸ್ತೀರಾ? ಖಂಡಿತವಾಗ್ಲು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬೇಲ್ಪುರಿ ಮಾಡೋದನ್ನು ಸಹ ತೋರಿಸ್ತಾ ಇದೀವಿ. ನಮಸ್ಕಾರ ಸರ್ ಚಿದಂಬರಂ. ಆ ಕಡೆ ಹೋದ್ರಿ, ಈ ಕಡೆ ಬಂದಿದ್ದೀರಾ. ಇವಾಗ ಏನ್ ತೋರಿಸ್ತೀರಾ ನಮ್ಗೆ? ಬೇಲ್ಪುರಿ ತೋರಿಸ್ತೀರಾ? ಬೇಲ್ಪುರಿ ಬಳಕೆ ಏನೇನ್ ತಂದಿದ್ದೀರಾ? ಬೇಲ್ಪುರಿ ಬೇಕಾಗುವ ಸಾಮಗ್ರಿಗಳು: ಮಂಡಕ್ಕಿ ಪುರಿ, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಖಾರದ ಕಡಲೆಕಾಯಿ ಬೀಜ, ಖಾರ ಬೂಂದಿ, ಆಲೂಗೆಡ್ಡೆ, ಅಚ್ಚ ಖಾರದ ಪುಡಿ, ಸೇವ್, ಉಪ್ಪು. ರುಬ್ಬಿದ್ದು ಏನಿದು? ಕೆಂಪು ಮೆಣಸಿನಕಾಯಿ. ಕೆಂಪು ಮೆಣಸಿನಕಾಯಿ ಹಾಕಿ ಬೇಜಾನ್ ಕೆಲಸ ಇದೆ ಅಲ್ವಾ? ಸುಮ್ನೆ ಮಸಾಲ ಪುರಿ ತಿನ್ನೋದೇ ವಾಸಿ. ಎಷ್ಟೊಂದು ರುಬ್ಕೋಬೇಕ್ರಿ. ಇದು ಬೆಳ್ಳುಳ್ಳಿ ಎಷ್ಟು ಹಾಕೋಬೇಕು? ಸ್ವಲ್ಪ. ಓಕೆ, ಬೆಳ್ಳುಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ, ಶುಂಠಿ ಸಾಕಾ? ನೀರ್ ಬೇಕಾ? ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಿದಂಬರಂ ಅವರು ಬಂದಿದ್ದಾರೆ. ಸುಮಾರು 14 ವರ್ಷಗಳಿಂದ ಪಾನಿಪುರಿ ಬೇಲ್ಪುರಿ ಹಾಕಿರುವಂತ ಅನುಭವದ ಕೈ. ಆಯ್ತಾ ಚಿದಂಬರ್? ಬನ್ನಿ. ಇದೇನಿದು ಬೇಯ್ತಾನೆ ಇದೆ? ಕಾಳು ಸ್ವಲ್ಪ ನೀರ್ ಹಾಕ್ತಾರಲ್ಲ? ನಮ್ಮ ಅಡುಗೆ ಮನೆ ಪೂರ್ತಿ ಪಾನಿಪುರಿ ಗಾಡಿ ಆಗ್ಬಿಟ್ಟಿದೆ ಇವತ್ತು. ಫುಲ್ಲು ಪಾನಿಪುರಿಗೆ ಏನ್ ಬೇಕು, ಮಸಾಲ ಪುರಿಗೆ ಏನ್ ಬೇಕು ಅದೇ ಇದೆ. ನಿಧಾನಕ್ಕೆ ಹಾಕೋ, ಏನೇನ್ ಹಾಕೋಬೇಕು ಅಂತ ತೋರಿಸಿ. ಕಳೆಪುರಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ನಿಧಾನಕ್ಕೆ ಅರ್ಜೆಂಟ್ ಇಲ್ಲ. ಕ್ಯಾರೆಟ್, ಓಕೆ, ಖಾರ ಕಡಲೆಕಾಯಿ ಬೀಜ, ಖಾರ ಬುಂದಿ, ಆಲೂಗಡ್ಡೆ ಬೇಯಿಸಿರುವಂತ ಆಲೂಗಡ್ಡೆ, ಸ್ವಲ್ಪ ಉಪ್ಪು, ಉಪ್ಪು, ಖಾರ ಪುಡಿ. ಸ್ವಲ್ಪ ಖಾರ ಹಾಕಿ, ಚೆನ್ನಾಗಿರುತ್ತೆ. ಖಾರ ಜಾಸ್ತಿ ಬೇಕು ನಮ್ಗೆ. ಈ ಖಾರ ಕೆಂಪು ಚಟ್ನಿ ಸ್ವಲ್ಪ. ಇವಾಗ ನೀವು ರುಬ್ಕೊಂಡಿರೋದು ಕೆಂಪು ಚಟ್ನಿ? ಓಕೆ, ಮೀಡಿಯಂ ಖಾರ ಇರ್ಲಿ. ಇದು ಹಸಿರು ಕಲರ್ ಚಟ್ನಿ ಅಲ್ಲ ಇದು? ಸ್ವಲ್ಪ. ಇದು ಅವಾಗಲೇ ಪಾನಿಪುರಿ ರುಬ್ಕೊಂಡಿದ್ದು ಮಸಾಲ ಪುರಿಗೆ ಸ್ವಲ್ಪ ಹಾಕೋಬಹುದು. ಸ್ವೀಟ್ ಸ್ವಲ್ಪ ಮಸಾಲ ಹಾಕ್ತೀರಾ? ಅಂದ್ರೆ ನೀವ್ ಮಾಡೋ ಬೇಲ್ಪುರಿ ಬೇರೆ, ಈ ಮಸಾಲ ಎಲ್ಲ ಹಾಕಿಲ್ಲ ಅಂದ್ರೆ ಚುರ್ಮುರಿ ಅಂತ ಕರೀತಾರೆ ನಮ್ಮ ಮೈಸೂರು ಕಡೆ ಎಲ್ಲ. ಎಲ್ಲರೇನು ಹಂಗೆ ಬಂದಿದೆ. ಸಖತ್ತಾಗಿದೆ. ವೆರಿ ಗುಡ್. ಮೇಲ್ಗಡೆಗೆ ಈ ಬಟಾಣಿ ಎಲ್ಲ ಹಾಕಲ್ವ ಮೇಲ್ಗಡೆ? ಸ್ವಲ್ಪ ಬೇಡಲ್ವಾ? ಆಮೇಲೆ ತಿನ್ಬೇಕಾದ್ರೆ ಹಾಕ್ಸ್ಕೊಳ್ತೀನಿ. ನೋಡಿ ನಾ ಇಷ್ಟೇನಾ? ರೇ, ಇಷ್ಟ ಮಾಡ್ಕೊಳಕ್ ಏನ್ರಿ, ಎಷ್ಟ್ ಸಖತ್ತಾಗಿ ಮಾಡೋ ನೋಡಿ. ಬರೀ ಖಾರಗಳು ರೆಡಿ ಮಾಡ್ಕೋಬೇಕು, ಸ್ವಲ್ಪ ಸ್ವೀಟ್ ರೆಡಿ ಮಾಡ್ಕೋಬೇಕು, ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಸಖತ್ತಾಗಿರುತ್ತೆ. ತಿನ್ನಕ್ ಶುರು ಮಾಡಿದ್ರೆ ಸಾಯಂಕಾಲ ಆಗದೇ ಗೊತ್ತಾಗಲ್ಲ. ಇಷ್ಟೊಂದ್ ಚೆನ್ನಾಗಿರುವಂತ ಬೇಲ್ಪುರಿ ಮಾಡೋದನ್ನ ನಮ್ಮ ಚಿದಂಬರಂ ಅವರು ತೋರಿಸಿದ್ದಾರೆ. 13 ವರ್ಷಗಳಿಂದ ಕೆಲಸ ಮಾಡ್ತಾ ಇದಾರೆ. ಒಂದ್ಸರಿ ನೀವು ನೋಡ್ಕೊಳ್ಳಿ. ಬೇಲ್ಪುರಿ ಬೇಕಾಗುವ ಸಾಮಗ್ರಿಗಳು: ಮಂಡಕ್ಕಿ ಪುರಿ,
ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಖಾರದ ಕಡಲೆಕಾಯಿ ಬೀಜ, ಖಾರ ಬೂಂದಿ, ಆಲೂಗೆಡ್ಡೆ, ಅಚ್ಚ ಖಾರದ ಪುಡಿ, ಸೇವ್, ಉಪ್ಪು. ಬೇಲ್ಪುರಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಮಂಡಕ್ಕಿ ಪುರಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಖಾರದ ಕಡಲೆಕಾಯಿ ಬೀಜ, ಖಾರ ಬೂಂದಿ, ಬೇಯಿಸಿದ ಆಲೂಗೆಡ್ಡೆ, ಸೇವ್, ಉಪ್ಪು, ಅಚ್ಚ ಖಾರದ ಪುಡಿ, ರುಬ್ಬಿಕೊಂಡ ಚಟ್ನಿ, ತಯಾರಿಸಿಕೊಂಡ ಹಸಿ ಮೆಣಸಿನಕಾಯಿ ಚಟ್ನಿ, ತಯಾರಿಸಿಕೊಂಡ ಮೀಠ, ತಯಾರಿಸಿಕೊಂಡ ಕೆಂಪು ಮಸಾಲ ಹಾಕಿ ಚೆನ್ನಾಗಿ ಕಲಸಿದರೆ ಬೇಲ್ಪುರಿ ಸವಿಯಲು ಸಿದ್ಧ. ತುಂಬಾ ಸಖತ್ತಾಗಿ ಮಾಡಿದ್ರು. ಈ ಖಾರ ಮಸಾಲೆ ಹಾಕೊಳ್ದೆ ನಾವು ಬರೀ ಪುರಿ ಹಾಕ್ಬಿಟ್ಟು ಮನೆಯಲ್ಲಿ ಚೌಚ ಹಾಕ್ಬಿಟ್ಟು ಹಿಂಗ್ ತಿರ್ಸ್ತಾರೆ, ಬೇಲ್ಪುರಿ ಆಗುತ್ತೇನ್ರಿ. ಸಿಕ್ಕಾಪಡೆ ಸಖತ್ತಾಗಿ ಮಾಡಿ ತೋರಿಸಿದ್ದಾರೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಚಿದಂಬರ್. ನಾನು ಅನ್ಕೊಂಡಿಕ್ಕಿಂತ ಬೇಲ್ಪುರಿ ತುಂಬಾ ಚೆನ್ನಾಗಿ ಮಾಡಿದ್ಯಾ. ನಾವು ಚೆನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು. ನಾವು ಚೆನ್ನಾಗಿ ಮಾಡ್ತೀವಿ. ಅವ್ರಿಗೆ ಚೆನ್ನಾಗಿ ಮಾಡ್ತೀರಾ? ಹೌದು ಸರ್. ಇವತ್ತಿನ ಜಾಸ್ತಿ ಚೆನ್ನಾಗಿ ಮಾಡಿದ್ದೀರಾ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್. ಥ್ಯಾಂಕ್ ಯು ಚಿದಂಬರ್ ಅವರೇ. ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಸುತ್ತು ಆರೋಗ್ಯದ ಸುತ್ತು. ಆರೋಗ್ಯದ ಅಡುಗೆಯನ್ನ ತಿನ್ನಿ, ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ, ಆರೋಗ್ಯವಾಗಿರಿ ಅಂತ ಹೇಳ್ತಾನೇ ಬರ್ತಾ ಇದಾರೆ ನೇತ್ರಾವತಿ ರಮೇಶ್ ಅವರು. ನಮಸ್ಕಾರ ಮೇಡಮ್. ನಮಸ್ತೆ. ಏನ್ ಮಾಡ್ತಾ ಇದೀರಾ ಮೇಡಮ್ ಇವತ್ತು? ಮೆಂತ್ಯ ಚಪಾತಿ. ಮೆಂತ್ಯ ಚಪಾತಿ ಮಾಡ್ತೀರಾ? ಮೆಂತ್ಯ ಸೊಪ್ಪನ್ನ ಹುರಿದ್ಬಿಟ್ಟು ಹಾ. ಮಿಕ್ಸಿ ಮಾಡ್ಬಿಟ್ಟು ಹಿಟ್ಟೊಳಗೆ ಕಲಸಿ ಮಾಡುವಂತ ಚಪಾತಿ. ಈ ಮೆಂತ್ಯ ಚಪಾತಿ ಮಾಡಕ್ ಏನೇನ್ ತಂದಿದ್ದೀರಾ? ಮೆಂತ್ಯ ಸೊಪ್ಪಿನ ಚಪಾತಿ ಬೇಕಾಗುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು, ಗೋಧಿ ಹಿಟ್ಟು, ತುಪ್ಪ, ಉಪ್ಪು. ತುಪ್ಪನಾ? ಸರಿ. ಇದಕ್ಕೆ ಎಣ್ಣೆ ಏನಾದ್ರು ಹಾಕ್ಬೇಕಮ್ಮ? ಏನು ಬೇಡ, 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತೀನಿ. ತುಪ್ಪನೇ ಹಾಕೊಳ್ತೀರಾ? ಸಖತ್ ಆರೋಗ್ಯದೊಳಗೆ ತಿನ್ರಿ. ಓಕೆ, ಮೆಂತ್ಯ ಸೊಪ್ಪಿದು. ಹೌದು, ಮೆಂತ್ಯ ಸೊಪ್ಪನ್ನ ಹುರಿತಾ ಇದೀವಿ ಈಗ. ಇದನ್ನ ಚೆನ್ನಾಗಿ ಬಾಡಿಸ್ಕೊಂಡ್ಬಿಡ್ಬೇಕು. ತುಪ್ಪದಲ್ಲೇ ಕರ್ಕೊಂಡ್ರೆ ಆ ಕಹಿ ಪ್ರಮಾಣ ಕಡಿಮೆ ಆಗತ್ತೆ. ರುಚಿನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಅದರದ್ದು ಸುವಾಸನೆನೂ ಸಹ ಸ್ವಲ್ಪ ಜಾಸ್ತಿ ಬರುತ್ತೆ. ಓಕೆ. ಮೆಂತ್ಯ ಸೊಪ್ಪನ್ನ ಜಾಯಿಂಟ್ ಪೇನ್ ಇರುವಂತವ್ರು, ಮತ್ತೆ ವಾತ ಪಿತ್ತ ಇರುವಂತವ್ರು ತಗೊಂಡವಾಗ ಜಾಯಿಂಟ್ ಪೇನ್ಸ್ ಕಡಿಮೆ ಆಗತ್ತೆ. ಮತ್ತೆ ಪಿತ್ತ ಏನಿರುತ್ತಲ್ಲ, ಪಿತ್ತದಲ್ಲಿ ತೇಗ್ ಬರುವಂತದ್ದು, ವಾಮಿಟ್ ಬರೋಂಗಾಗೋದು, ಮತ್ತೆ ಹೆಡ್ಡೇಕ್ ಎಲ್ಲ ಇರುತ್ತಲ್ಲ, ಅದು ಕಡಿಮೆ ಆಗತ್ತೆ. ಮೆಂತ್ಯ ಸೊಪ್ಪಲ್ಲಿ ಅವೆಲ್ಲ ಗುಣಗಳಿದ್ಯಾ? ಹೌದು, ವೆರಿ ಗುಡ್. ಅದ್ರ ಜೊತೆಲಿ ಹೇರ್ ಫಾಲ್ ಇರುವಂತವ್ರು ಇದನ್ನ ರುಬ್ಬಿಟ್ಟು ಪ್ಯಾಕ್ ತರ ಸಹ ಅಪ್ಲೈ ಮಾಡ್ಕೋಬಹುದು. ತಲೆಗಾ? ಹೌದು. ಓಕೆ. ಈಗ ಇದು ಹುರ್ಕೊಂಡಾಗಿದೆ. ಅಷ್ಟೇನಾ? ಇದನ್ನ ಈಗ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಓಕೆ, ಮೆಂತ್ಯ ಸೊಪ್ಪನ್ನ ತುಪ್ಪದಲ್ಲಿ ಹಾಕಿ ಹುರ್ಕೊಂಡಿದೀವಿ. ಕಹಿ ಪ್ರಮಾಣ ಕಡಿಮೆ ಆಗುತ್ತೆ. ಈಗ ಅದನ್ನ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದೀವಿ. ಹೆಂಚಿಡ್ಬೇಕಾ? ಹೌದು. ಆಯ್ತಾ? ಮೆಂತ್ಯ ಸೊಪ್ಪು ರುಬ್ಬಿದ್ ರೆಡಿ ಇದೆ. ಮೆಂತ್ಯ ಸೊಪ್ಪನ್ನು ಸ್ವಲ್ಪ ನೀರ್ ಹಾಕಿ ರುಬ್ಕೊಂಡಿದೀವಿ. ಹೌದು. ಅದಕ್ಕೆ ಬೇಕು ಅಂತಂದ್ರೆ ನುಣ್ಣಗೂ ರುಬ್ಕೋಬಹುದು. ಈಗಂತೂ ಕೆಲವರು ಮಿಕ್ಸಿಲೇನೆ ಸಹ ಹಿಟ್ಟನ್ನು ಗ್ರೈಂಡರ್ ಅಲ್ಲಿ ಮತ್ತೆ ಮಿಕ್ಸಿಯಲ್ಲೇನೆ ಹಿಟ್ಟನ್ನು ಕಲ್ಸ್ಬಿಡ್ತಾರೆ. ಆಗ ಆ ತರದವ್ರೇನಾದ್ರು ಇದನ್ನ ರುಬ್ಕೊಂಡ್ಬಿಟ್ಟು ಇಮಿಡಿಯೇಟ್ ಅದ್ರಲ್ಲೇ ಹಿಟ್ಟನ್ನ ಹಾಕಿ ಕಲ್ಸ್ಕೋಬಹುದು. ಇದು ಗೋಧಿ ಹಿಟ್ಟು, ಪಕ್ಕ ಗೋಧಿ ಹಿಟ್ಟು. ಹೌದು. ಇಲ್ಲ, ಇದನ್ನ ಬೇಕಾದ್ರೆ ಮನೆಯಲ್ಲಿ ಮಕ್ಕಳು ಈ ತರದೆಲ್ಲ ತಿನ್ನಲ್ಲ ಅಂತಂದವಾಗ ಹೆಸರು ಕಾಳು, ಸೋಯಾಬೀನು ಅದನ್ನೆಲ್ಲಾನು ಸ್ವಲ್ಪ ಇದ್ರಲ್ಲಿ ಹಾಕ್ಬಿಟ್ಟು ಗೋಧಿ ಹಿಟ್ಟನ್ನು ಮಾಡಿಸ್ಬೋದು. ಸ್ವಲ್ಪ ಉಪ್ಪು. ಮೋಸ್ಟ್ಲಿ ಹಿಟ್ಟು ಕಲ್ಸ್ಕೊಳ್ಳೋದೇ ಗ್ರೀನ್ ಕಲರ್ ಬಂದ್ಬಿಡುತ್ತೆ. ಹೌದಾ? ನೇತ್ರಾವತಿ ರಮೇಶ್ ಅವರು ಬ್ಯೂಟಿಷಿಯನ್, ಆಯುರ್ವೇದ ತಜ್ಞೆ ಕೂಡ. ಜೊತೆಗೆ ಒಳ್ಳೊಳ್ಳೆ ಟಿಪ್ಸ್ ನೆಲ್ಲ ಕೊಡ್ತಾ ಇರ್ತಾರೆ. ಕೂದಲು ಯಾವ ರೀತಿ ಬೆಳಿಬೇಕು, ಕೂದಲು ಜಾಸ್ತಿ ಬೆಳೆಸಕ್ಕೆ ಏನ್ ಗೊಬ್ಬರ ಹಾಕ್ಬೇಕು, ಈ ತರದೆಲ್ಲ ಹೇಳ್ತಾ ಇರ್ತಾರೆ. ಒಳ್ಳೆ ಬ್ಯೂಟಿಷಿಯನ್ ಟಿಪ್ಸ್ ಕೊಡ್ತಾ ಇರ್ತಾರೆ. ಆಯುರ್ವೇದದಲ್ಲಿ ಯಾವ ಸೊಪ್ಪು, ಯಾವ ತರಕಾರಿ ಏನು ವೇಸ್ಟ್ ಮಾಡಲ್ಲ. ರಸದಿಂದ ರಸ ಅಂತ ಹೇಳಿ ಅದೇನೋ ಒಂದು ದಂಟ್ ಬಿದ್ರು ಸಹ ಅದರೊಂದು ರಸ ಮಾಡಿ ಕುಡಿಸ್ಬಿಡ್ತಾರೆ. ಒಳ್ಳೆ ಆರೋಗ್ಯದ ಕಡೆ ಗಮನವನ್ನು ಕೊಡಿಸ್ತಾ ಇರ್ತಾರೆ ನಮ್ಗೆಲ್ಲಾನು. ಆದ್ರೂ ತಿನ್ಬೇಕಾದ್ರೆ ಕಷ್ಟ ಅನ್ಸುತ್ತೆ.
ಆದ್ರೂ ಆರೋಗ್ಯ ಕಾಪಾಡ್ಕೋಬೇಕು ಅಂತ ನಾವು ಅನ್ಕೊಂಡಾಗ ಈ ತರದೇ ತಿನ್ಬೇಕಲ್ಲ. ಅದು ಪೂರ್ತಿಯಾಗಿ ತಿಂದೇ ಹೋದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದ್ರೆ ಒಳ್ಳೇದಾಗುತ್ತೇನೋ ಅಂತ ನಾವು ಅನ್ಕೊಳ್ತಾ ಇದೀವಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೆಂತ್ಯ ಸೊಪ್ಪಿನ ಚಪಾತಿನ ತೋರಿಸ್ತಾ ಇದಾರೆ. ತುಂಬಾ ಅದ್ಭುತವಾಗಿರುತ್ತೆ. ಹಾಕಿ ಮೆಂತ್ಯ ಸೊಪ್ಪನ್ನ ಹುರ್ಕೊಂಡಿದೀವಿ, ಅದನ್ನ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿದೀವಿ. ಈಗ ಗೋಧಿ ಹಿಟ್ಟು ಹಾಕಿ ಕಲ್ಸ್ಕೊಂಡಿದೀವಿ. ಟ್ಯಾಬ್ಲೆಟ್ ನುಂಗ್ಬೇಕಾದ್ರೆ ನಿಮಗೆ ಖುಷಿ ಆಗತ್ತಾ? ಇಲ್ಲ ಮೇಡಮ್, ಎಲ್ಲಿ ಖುಷಿ ಆಗುತ್ತೆ? ರೋಗ ಬಂತು ಅಂತ ಟ್ಯಾಬ್ಲೆಟ್ ನುಂಗಿದ್ರೆ ಏನ್ ಹೇಳಿ, ನಿಮಗೆ ರೋಗ ಬರ್ತಾ ಇದೆ ಅಥವಾ ಬಂದ್ಬಿಟ್ಟಿದೆ, ಬಂದಿರೋದು ಕ್ಯೂರ್ ಮಾಡ್ಕೋಬೇಕು ಅಂತ ಖುಷಿ ಏನಾಗುತ್ತೆ? ಯಾರಿಗಾರ ಖುಷಿ ಇರುತ್ತಾ? ಕೊಡಪ್ಪ ಮಾತ್ರ. ಆರೋಗ್ಯವಂತ ಅಡ್ಗೆ ಈ ತರದ್ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಅಂದ್ರಲ್ಲ, ಟ್ಯಾಬ್ಲೆಟ್ ನುಂಗ್ಬೇಕಾರೆ ಅವ್ರು ನಮ್ ಕಣ್ಮುಂದೆ ಅಂತೂ ಮಾಡಿರಲ್ಲ, ಅದ್ರಲ್ಲಿ ಏನೇನ್ ಹಾಕಿಟ್ಟಿರ್ತಾರೆ ಗೊತ್ತಿಲ್ಲ. ಎಷ್ಟೇ ತಗೊಂಡ್ರು ಅಷ್ಟು ವಾಸಿ ಆಗತ್ತೆ ಅಂದ್ಮೇಲೆ ಅಲ್ವಾ? ಏನೇನ್ ಹಾಕಿರ್ಬೋದು ಅದ್ರಲ್ಲಿ ಏನೇನ್ ಹಾಕಿರ್ಬೋದು ನೋಡಿ, ಎಷ್ಟು ಪವರ್ ಇರ್ಬೇಕು ಅದಕ್ಕೆ. ಅದ್ರ ಬದಲ ಟ್ಯಾಬ್ಲೆಟ್ ನ ದೂರ ಇಡ್ಬೋದಲ್ಲ ಇಂಥದೆಲ್ಲ ತಗೊಂಡು. ಹೌದು, ಆರೋಗ್ಯ ಇಂಪಾರ್ಟೆಂಟ್, ಆರೋಗ್ಯ ಇಂಪಾರ್ಟೆಂಟ್. ಈ ಕಡೆ ಹೆಂಚು ಕಾದಿದೆ, ಒಳ್ಳೆ ಚಪಾತಿ ರೆಡಿ ಆಗ್ತಾ ಇದೆ, ಮೆಂತ್ಯ ಚಪಾತಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ನನ್ನ ಪ್ಲೇಟಿಗೆ ಬರಲಿದೆ. ಗಟ್ಟಿಯಾಗಿರುತ್ತಾ? ಟ್ರಯಾಂಗಲ್ ಅಲ್ಲಾಗೆ ಉಚ್ಕೊಂಡ್ರೆ ನಾವು ಅದು ಫುಲ್ ಈ ಪುಲ್ಕ ತರ ಉಪ್ಕೊಳತ್ತೆ. ಅವಾಗ ಮಧ್ಯದಲ್ಲಿ ನೀವು ಅದಕ್ಕೆ ಹೋಲ್ ಮಾಡ್ಬಿಟ್ಟು ತುಪ್ಪ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ. ಅವಾಗ ನೀವು ಏನು ನೆಂಚ್ಕೊಳಕ್ಕೆ ಇಲ್ದಲ್ಲೇ ಹಾಗೇನೆ ತಿನ್ಕೋಬಹುದು. ತುಪ್ಪ ಹಾಕಿ ಹೊತ್ಕೊಂಡ್ಬಿಡ್ತಾ ಇದೀರಾ? ಹೌದು, ಯಾಕೆಂದ್ರೆ ಇದಕ್ಕೆ ನೆಂಚ್ಕೊಳಕ್ಕೆ ಏನು ಕೊಡೋದೇ ಬೇಡ ಅಂತೇಳಿ. ಓಕೆ ಓಕೆ. ಇದೊಂದೇನು ಅಂತಂದ್ರೆ ಇದು ಮೆಂತ್ಯ ಸೊಪ್ಪು ಒಂದೇ ಅಲ್ಲ, ನೀವು ಬೇಕಾದ್ರೆ ಈಗ ಕ್ಯಾರೆಟ್ ತಿನ್ನಲ್ಲ ಯಾರಾದ್ರೂ ಮನೆಯಲ್ಲಿ ಅದನ್ನ ಹಾಕ್ಬೋದು, ಮೂಲಂಗಿ ಹಾಕ್ಬೋದು. ಈಗ ಕ್ಯಾರೆಟ್ ಓಕೆ, ಮೂಲಂಗಿ ಯಾಕೆ? ಮೂಲಂಗಿ ನೀರ್ ಬಿಡತ್ತಲ್ವಾ, ನೀವು ಎಕ್ಸ್ಟ್ರಾ ನೀರ್ ಹಾಕೋದೇ ಬೇಡ. ಎಲ್ಲ ಹೇಳ್ತಾ ಇರ್ತೀರಾ, ಚಕ್ ಅಂತ ನಿಮ್ಮ ಪ್ರಾಡಕ್ಟ್ ಕೊಟ್ಟಿರ್ತಿರಲ್ಲ ನೀವು. ಅಲೋವೆರಾ ಹಾಕೋಬಹುದು ತಿಂದೇ ಇದ್ದವರು, ಚೆನ್ನಾಗಿರುತ್ತೆ. ಖಂಡಿತ ಅದೇನೋ ಋಷಿ ಸೊಪ್ಪು ಅಲ್ಲ, ಬಿಪಿ ಸೊಪ್ಪು, ಚಕ್ರಮುನಿ ಸೊಪ್ಪು, ಚಕ್ರಮುನಿ ಸೊಪ್ಪು ಅದನ್ನ ಹಾಕೋಬಹುದು, ಚೆನ್ನಾಗಿರುತ್ತೆ. ಹೌದು ಅಲ್ವಾ ಮೇಡಮ್? ನೋಡಿ, ಯಾವ ತಿನ್ನಕ್ಕಾಗಲ್ಲ ಚಪಾತಿ ಮಾಡ್ಕೊಂತೀನಿ, ಯಾವ ತಿನ್ನಕ್ಕಾಗಲ್ಲ ಬೋಂಡ ಮಾಡ್ಕೊಂತೀನಿ. ಅದು ತಿನ್ಬೇಕಷ್ಟೇ, ನಾವು ರೋಗದಿಂದ ದೂರ ಇರ್ಬೇಕು ಅಷ್ಟೇ ಅಷ್ಟೇ. ವೆರಿ ಸಿಂಪಲ್. ರಂಗಲಾಗೆ ಬಂತಲ್ಲ? ಹೌದು ಕಾಣುವ. ಓಕೆ, ತುಂಬಾ ಸಖತ್ತಾಗಿರುವಂತ ಮೆಂತ್ಯ ಚಪಾತಿ ಮಾಡಿದ್ದಾರೆ. ಎಣ್ಣೆಗೆ ಏನ್ ಹಾಕ್ಬೇಕಾ? ಏನ್ ಬೇಡ, ಸ್ವಲ್ಪ ಲೈಟ್ ಆಗಿ ತುಪ್ಪನೇ ಹಾಕ್ಕೊಂಡ್ರಾ? ಯಾವಾಗ್ಲೂ ಚಪಾತಿ ನಾವು ಹಂಚಿನ ಮೇಲೆ ಹಾಕಿದ್ದವಾಗ ಈ ತರ ಶೇಡ್ ಆ ಕಡೆ ಸೈಡ್ ಆಗ್ಬೇಕು. ಅವಾಗ ತಿರುಗಿಸಿ ಹಾಕಿದವಾಗ ಕ್ಲೀನ್ ಆಗಿ ಬೇಯುತ್ತೆ. ಓಕೆ. ಇಲ್ಲ ಅಂದ್ರೆ ಇವಾಗ್ಲೇ ನಾವ್ ಎಣ್ಣೆನೇ ಆಗ್ಲಿ ಅಥವಾ ತುಪ್ಪವನ್ನೇ ಹಾಕ್ತವಾಗ ಬೇಗ ಅದು ಈ ಕಡೆ ಗೋಲ್ಡನ್ ಬ್ರೌನ್ ಆಗಿ ಹೋಗುತ್ತೆ, ಒಳಗಡೆ ಪೂರ್ತಿ ಬೇಯೋದಿಲ್ಲ. ಈ ತರ ನಾವು ಮೊದ್ಲೇ ಎಣ್ಣೆ ಹಾಕ್ಬಿಟ್ರೆ ಆ ತರ ಬೆಂದ್ಕೊಂಡ್ಬಿಡತ್ತೆ ಫಸ್ಟ್. ಒಳಗಡೆ ಬೆಂದಿರಲ್ಲ. ಅದಕ್ಕೋಸ್ಕರ ಫಸ್ಟಿಗೆನೆ ಈ ಕಡೆ ಕಲರ್ ಫುಲ್ ಚೇಂಜ್ ಆಗತ್ತೆ ಹಿಟ್ಟು, ಆವಾಗ ನಾವ್ ಎಣ್ಣೆ ಹಾಕ್ಬೇಕು. ಎಣ್ಣೆ ಸ್ವಲ್ಪ ಹಾಕ್ಬೇಕಾ? ಇಲ್ಲ, ಸಾಕು. ಸಾಕಲ್ಲ? ಬೆಂದಿದ್ಯಾ? ಹಾ, ಬೆಂದಿದೆ. ಎತ್ಕೋಣ? ತೆಗೆದ್ಬಿಡೋಣ. ಈಗ ನಾವು ತುಪ್ಪನಾದ್ರೂ ಎಣ್ಣೆನಾದ್ರೂ ಹಾಕೋಬಹುದು. ಓಕೆ. ಮತ್ತೆ ಯಾವ್ದೇ ಹಿಟ್ಟನ್ನು ಕಲ್ಸಿದ್ರು ಅಟ್ಲೀಸ್ಟ್ ಒಂದು 20 ನಿಮಿಷನಾದ್ರೂ ನೆನೆಲಿಕ್ಕೆ ಬಿಡಬೇಕು. ಚೆನ್ನಾಗಿ ನೆನೆಬೇಕು. ಸಡನ್ ಆಗಿ ಅಲ್ಲೇ ತೆಗೆದು ಅಲ್ಲೇ ಡ್ರಾ, ಅಲ್ಲೇ ಸ್ಥಳದಲ್ಲೇ ಬಹುಮಾನ ಅಂತ ಮಾಡಂಗಿಲ್ಲ. ಖಂಡಿತ ಇಲ್ಲ. ರೆಡಿ ಆಗಿದೆ, ಆಫ್ ಮಾಡ್ಕೋಬಹುದಾ? ಈಗ ಆಫ್ ಮಾಡ್ಕೊಂಡ್ಬಿಡ. ಸಾಕಲ್ಲ? ಹಾ, ಸಾಕು. ಓಕೆ, ಆಫ್ ಮಾಡ್ಬಿಡಿ. ಇದು ತುಂಬಾ ಸಾಫ್ಟ್ ಆಗಿ ಬರ್ಬೇಕು ಅಂತಂದವಾಗ ಆತರ 20 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ನಾವು ಇದನ್ನ ಬಿಟ್ಬಿಟ್ಟು ಹಿಟ್ಟನ್ನ ನೆನೆಯಕ್ ಬಿಟ್ಟವಾಗ ಇದು ಚೆನ್ನಾಗಿ ಬೆರ್ತ್ಕೊಳ್ಳತ್ತೆ. ಮತ್ತೆ ಅದ್ರೊಳಗೆ ಮೆಂತ್ಯ ಚಪಾತಿ ರೆಡಿ ಆಗಿದೆ. ಹಿಂಗೆ ತಿನ್ನೋದಾ? ತುಪ್ಪ ಹಾಕೊಂತೀನಿ. ತುಪ್ಪ ಹಾಕೊಂಡು ಮೊದಲೇ ತುಪ್ಪ ಹಾಕ್ತಿವಿ ನಾವು ಅದಕ್ಕೆ. ಅದನ್ನ ಬೇಡ, ಸ್ವಲ್ಪ 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 ಸಾಕು ಸಾಕು. ಓಕೆ. ಅಯ್ಯೋ, ಎಷ್ಟೊಂದು ಚೆನ್ನಾಗಿತ್ತಲ್ಲಪ್ಪ. ತಿನ್ ಖಾಲಿ ಮಾಡ್ಬಿಟ್ರೆ ಮೆಂತ್ಯ ಸೊಪ್ಪಿನ ಚಪಾತಿ ಯಾವ ರೀತಿ ಮಾಡೋದು ಅಂತ ನೀವು ನೋಡ್ಕೊಂಡಿಲ್ಲ ಅಂದ್ರೆ ತುಂಬಾ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಬೇಕಾಗತ್ತೆ. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಮೆಂತ್ಯ ಸೊಪ್ಪಿನ ಚಪಾತಿ ಬೇಕಾಗುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು, ಗೋಧಿ ಹಿಟ್ಟು, ತುಪ್ಪ, ಉಪ್ಪು. ಮೆಂತ್ಯ ಸೊಪ್ಪಿನ ಚಪಾತಿ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಮೆಂತ್ಯ ಸೊಪ್ಪು ಹಾಕಿ ಹುರಿದುಕೊಳ್ಳಿ.
ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ಇದಕ್ಕೆ ಗೋಧಿ ಹಿಟ್ಟು, ಉಪ್ಪು ಹಾಕಿ ಚಪಾತಿ ಹಿಟ್ಟಿನಂತೆ ಕಲಸಿ. ನಂತರ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಲಟ್ಟಣಿಯಲ್ಲಿ ಲಟ್ಟಿಸಿ ಕಾದ ತವಾದ ಮೇಲೆ ತುಪ್ಪ ಹಾಕಿ ಎರಡೂ ಕಡೆ ಬೇಯಿಸಿ. ಈಗ ರುಚಿಕರವಾದ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಚಪಾತಿ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋದಾ? ಖಂಡಿತ. ಮೆಂತ್ಯ ಸೊಪ್ಪಿನ ಕಹಿ ಗೊತ್ತಾಗಲ್ಲ, ತುಪ್ಪ ಜಾಸ್ತಿ ಹಾಕ್ಬಿಟ್ರೆ ಮೆಂತ್ಯ ಸೊಪ್ಪಿನ ಏನು ಗೊತ್ತಾಗ್ತಲ್ಲ, ಬರೀ ತುಪ್ಪದ ಟೇಸ್ಟ್ ಬರ್ತಿದೆ ಅಂತ. ಈಗ ಈಗ ಈ ತರ ಚಪಾತಿ ಮಾಡ್ಬಿಟ್ಟು ಫುಲ್ ತುಪ್ಪ ಸವರ್ಬಿಟ್ಟು ಅಥವಾ ಮಕ್ಳಿಗೆ ಏನಾದ್ರು ಜಾಮ್ ಬೇಕು ಅಂತಂದ್ರೆ ಅವ್ರ ಆ ತರದ್ದು ಬೇಕಾದ್ರೆ ಅಂಗಡಿ ಫುಡ್ ಗಳನ್ನ ಈಗ ತಿಂದ್ರು ಏನು ಅನ್ಸಲ್ಲ, ಯಾಕಂದ್ರೆ ಮೆಂತೆ ಇಂಗ್ರೀಡಿಯೆಂಟ್ಸ್ ಅದ್ರಲ್ಲೆಲ್ಲ ಇದೆ. ಸೊ ಅದನ್ನ ರೋಲ್ ಮಾಡ್ಬಿಟ್ಟು ಇಟ್ಬಿಟ್ರೆ ಅವ್ರ ಮಕ್ಳು ಆಟ ಆಡ್ಕೊಂಡು ಈಗ ತಿನ್ಕೊಂಡು ಇದ್ ಮಾಡ್ತಾರೆ. ಇದ್ರಲ್ಲಿ ಪಲ್ಯ ಎಲ್ಲ ಸ್ಟಫ್ ಮಾಡಿದ್ರೆ ಕಷ್ಟ ಆಗತ್ತಲ್ವಾ, ಅವಾಗ ಇದನ್ನ ಫುಲ್ ಹಿಂಗೆ ರೋಲ್ ಮಾಡ್ಬಿಡ್ಬೇಕು. ರೋಲ್ ಮಾಡ್ಬಿಟ್ಟು ಅವ್ರ ಕೈ ಕೊಟ್ಬಿಟ್ಟು ಟಿವಿ ನೋಡ್ಕೊಂಡು ನೀವು ತಿನ್ರಿ ಅಂದ್ರೆ ಒಂದ್ ಕಾರ್ಟೂನ್ ಶೋ ನೋಡೋ ಅಷ್ಟೊತ್ತಿಗೆ ಆರಾಮಾಗಿ ಚಪಾತಿ ಮಾಡ್ತಾರೆ. ತುಂಬಾ ಈಸಿ ಅಲ್ವಾ? ನೇತೃತ್ವ ಹೇಳ್ತಿದ್ರೆ ಮಕ್ಕಳಿಗೆ ಜಾಮ್ ಹಾಕಿ ಕೊಟ್ರೆ, ರೋಲ್ ಮಾಡಿ ಕೊಟ್ಟು ಬಿಟ್ರೆ ಸಿಕ್ಕಾಪಟ್ಟೆ ಸಖತ್ತ ಖಾಲಿ ಮಾಡ್ತಾರೆ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ರುಚಿ ಕೂಡ ಇದೆ, ತಿನ್ಬೋದು ಆರಾಮಾಗಿ. ಒಂದ್ 3-4 ಬೆಳಗ್ಗೆ ಇಳಿಸ್ಬೋದು. ತುಂಬಾ ಸಖತ್ತಾಗಿ ಮಾಡಿದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅವ್ರ ಮನೆ ಸ್ಪೆಷಲ್ ಅನ್ನ ಏನ್ ತೋರಿಸ್ತಾ ಇದಾರೆ ಅಂತ ನೀವೆಲ್ಲ ಕಾಯ್ತಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಚನ್ನಪಟ್ಟಣದಿಂದ ಬಂದಿದ್ದಾರೆ. ಮೇಡಮ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಸೌಮ್ಯ ಅಂತ. ಸೌಮ್ಯ, ಎಲ್ಲಿಂದ ಬರ್ತಾ ಇದ್ದೀರಾ? ಚನ್ನಪಟ್ಟಣದಿಂದ. ಎಲ್ಲಿ ಚನ್ನಪಟ್ಟಣದಲ್ಲಿ ಮನೆ? ಕೋಟೆಯಲ್ಲಿ. ಕೋಟೆಯಲ್ಲಿ ಇದೆಯಾ? ಪರವಾಗಿಲ್ಲ ಬಿಡಿ, ಕೋಟೆಯಲ್ಲಿ ಇದ್ದೀರಾ ಆರಾಮಾಗಿ. ಚನ್ನಪಟ್ಟಣದಿಂದ ಬಂದಿದ್ದೀರಾ. ನಮ್ಮ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದೀರಾ ನೀವು? ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀವಿ. ಪನ್ನೀರ್ ಗ್ರೇವಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಪನ್ನೀರ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಮೊಸರು, ಉಪ್ಪು, ಎಣ್ಣೆ. ಹೆಂಗಿರುತ್ತೆ ಪನ್ನೀರ್ ಗ್ರೇವಿ? ಖಾರವಾಗಿರುತ್ತಾ, ಸ್ವಲ್ಪ ಸಪ್ಪೆಯಾಗಿರುತ್ತೆ? ಯಾವ ತರ ನಿಮ್ ಇರುತ್ತೆ? ಖಾರ ಬೇಕಂದ್ರೆ ಖಾರ ಮಾಡ್ತೀವಿ. ಓಕೆ, ಯಾರಿಗ ಇಷ್ಟ ಪನ್ನೀರ್ ಗ್ರೇವಿ ಇದು? ಪನ್ನೀರ್ ಗ್ರೇವಿ ಇಷ್ಟ ಆಗುತ್ತೆ ಅನ್ಕೊಂಡ್ರೆ ನಿಮ್ ಮನೆಯವ್ರು ಯಾರಿಗ ಇಷ್ಟ? ಯಜಮಾನ್ರಿಗೆ. ಅಯ್ಯೋ, ಎಷ್ಟು ನಾಚಿಕೆ ನೋಡಿ ಸರ್, ಅವ್ರ ಯಜಮಾನ್ರಿಗೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಏನ್ ಕೊಡ್ಲಿ ಮೇಡಮ್ ಮಾಡಕ್ ನಿಮ್ಗೆ? ಒಂದ್ ಬೌಲ್ ಕೊಡಿ. ಬೌಲು ಯಾವ ತರ? ಇದು ಸಾಕಾಗತ್ತಾ? ಇದ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಮಿಕ್ಸ್ ಮಾಡ್ಕೊಳಕ? ಮೊಸರು ಹಾಕ್ಬೇಕು, ಧನಿಯಾ ಪುಡಿ. ಏನ್ ಯಜಮಾನ್ ಹೆಸರೇನು? ರಘುಕುಮಾರ್. ಶ್ರೀ ರಘು. ಏನ್ರಿ ವಾಯ್ಸ ಇಲ್ಲ ಸೌಮ್ಯದು? ಮನ್ಲಿರುತ್ತೆ ಸಾರ್, ಇಲ್ಲಿಲ್ಲ ಅಂತ ಇದ್ದೀರಾ? ಹೋಗ್ಲಿ ಬಿಡಿ ಸರ್. ಓಕೆ, ಧನಿಯಾ ಪುಡಿ 1 ಸ್ಪೂನ್ ಹಾಕ್ಬೇಕು. ಖಾರದ ಪುಡಿ, ಖಾರ ಬೇಕಲ್ಲ? ಹೌದು ಬೇಕು ಬೇಕು, ಖಾರ ಬೇಕು. ಶುಂಠಿ ಬೆಳ್ಳುಳ್ಳಿ ಅಷ್ಟು 1 ಸ್ಪೂನು. ಓಕೆ, ಅರಿಶಿನ ಪುಡಿ, ಗರಂ ಮಸಾಲ, ಉಪ್ಪು, ಪನ್ನೀರ್ ಹಾಕ್ಬೇಕು. ಇನ್ನು ಚೆನ್ನಾಗಿ ಕಲ್ಸ್ಕೋಬೇಕು. ಎಷ್ಟು ನಿಮಿಷ ನೆನ್ಸಿಡ್ಬೇಕು? 1/4 ಗಂಟೆ ನೆನೆಸಿಡ್ಬೇಕು. ಹೇಳ್ತೀರಾ ಗ್ರೇವಿ ಮಾಡ್ತೀರಾ ತಾನೆ? ಹಾ ಮಾಡಿ. ಓಕೆ, ಎಷ್ಟು ಜನ ಇದ್ದೀರಾ ಮನೇಲಿ ಸೌಮ್ಯ? ನಮ್ಮ ಮನೇಲಿ ಹಸ್ಬೆಂಡು, ನಾನು, ಮಗು, ನಮ್ಮ ಅತ್ತೆ. ಎಷ್ಟು ವರ್ಷ? 6 ವರ್ಷ. 6 ವರ್ಷ. ಫಸ್ಟ್ ಸ್ಟ್ಯಾಂಡರ್ಡ್. ಮಗನಾ? ಮಗ. ಮಗ. ನೀ ಮಗು ಅಂದ್ರೆ ನಾವೆಲ್ಲ ಪುಟ್ಟಾಣಿ ಪಾಪ ಉಳ್ಕೊಂಡಿದ್ವಿ. ಈಗ 1 ಪ್ಯಾನ್ ಕೊಡಿ. ಅದು ಇದು ಸಾಕಾಗತ್ತಾ? ಸ್ವಲ್ಪ ಚಿಕ್ಕ ಸಾಕು. ಚಿಕ್ಕ ಸಾಕು, ಇದು ಸಾಕಾಗತ್ತಾ? ಹಾ. ಓಕೆ ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟಾಗ್ಲಿ? ಸಾಕು ಸಾಕು. ರಾಮನಗರದಲ್ಲಿ ಬೇಜಾರಾದ್ರೆ ಬೆಂಗಳೂರಿಗೆ ಬರ್ತೀರಾ? ಅಲ್ಲೆಲ್ಲಾರು ಸುತ್ತಾಡಕ್ ಜಾಗ ಇದೆಯಾ? ಇಲ್ಲ, ಬೆಂಗಳೂರಿಗೆ ಬರ್ತೀವಿ. ರಾಮನಗರದಲ್ಲಿ ಒಂದು ಹೋಟೆಲ್ ಜನಾರ್ದನ್ ಅಂತ ನೋಡಿದೀರಾ? ಗೊತ್ತಿಲ್ವಾ? ಹೋಗಿರ್ಬೋದು. ಅಲ್ಲಿಗೆ ಹೋಗಿ ಸಿಕ್ಕಾಪಟ್ಟೆ ಚಕ್ಕತ್ತ ಮೈಸೂರು ಪಾಕ್ ಮಾಡ್ತಾರೆ. ಹಾ, ಗೊತ್ತು ಗೊತ್ತು. ಮೈಸೂರು ಪಾಕ್ ಅಲ್ಲಿನೇ ತರೋದು. ಅಲ್ಲಿದೇನೆ ತರೋದಾ? ಚಿಕ್ಕದ್ ಮಾಡಿ. ಚಿಕ್ಕದ್ ಮಾಡ್ಲಾ? ಹಾಕ್ಬೇಕು. ನೀವು ಸ್ವಲ್ಪ ಜೋರಾಗಿ ಮಾತಾಡಿಲ್ಲ ಅಂದ್ರೆ ಜನಕ್ಕೆ ಹೆಂಗ್ ಕೇಳಿಸುತ್ತೆ ನೀವೇನ್ ಹಾಕ್ತೀರಾ ಅಂತ. ಜೋರಾಗಿ ಮಾತಾಡಿ. ಈರುಳ್ಳಿ ಹಾಕ್ಬೇಕು. ಹಾ ನೋಡಿ, ಅಂದ್ರೆ ಏನಾರ ಬೇಜಾರು ಸಿನಿಮಾ ಗಿನ್ಮಾ ಹೋಗ್ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತೇವೆ. ಥಿಯೇಟರ್ಗಳೆಲ್ಲ ಇದೆಯಲ್ಲ ರಾಮನಗರದಲ್ಲಿ? ಹಾ ಇದೆ. ಓಕೆ, ಯಾವ ಸಿನಿಮಾ ನೋಡಿದ್ರಿ ಯಜಮಾನ್ರಿ ಕರ್ಕೊಂಡು? ಇಲ್ಲ, ಇಲ್ಲಿಗೆ ಸಿನಿಮಾ ನೋಡ್ಬೇಕಂದ್ರೆ ಬೆಂಗಳೂರಿಗೆ ಬೆಂಗಳೂರು ಬಂದ್ಬಿಡೋದಾ? ನೋಡಪ್ಪ ಹೆಂಗಿದೆ. ಏನು ಒಂದಿಷ್ಟು 50 ಕಿಲೋಮೀಟರ್ ಆಗ್ಬೋದು, 1 ಅವರ್ ಅಲ್ಲೇ ಹೋಗಬಹುದು, ಡೈರೆಕ್ಟ್ ಬೆಂಗಳೂರು ಬಂದ್ಬೋಣ ಅಂತ. ಇದು ಕಲಸಿ ನೆನ್ಸೋದೇನು ಬೇಕಾಗಿಲ್ವಾ? ಅದೇ ನೆನ್ಸ್ಬೇಕು. ಒಂದ್ ಕಾಲ್ ಗಂಟೆ ನೆನ್ಸಿದ್ರೆ ಸಾಕಾ? ಒಂದ್ 20 ನಿಮಿಷ, 1/4 ಗಂಟೆ ನೆನ್ಸ್ಬೇಕು. ನೋಡಪ್ಪ, ಇದೊಂಥರ ಈಸಿ ಗ್ರೇವಿ ಇದು. ಹಾ, ಸಖತ್ ಈಸಿ ಗ್ರೇವಿ ಕಲ್ತಿದ್ದಾರೆ.
ಇದು ಚಪಾತಿಗೆ ಒಳಗಡೆ ಇಟ್ಟು ತಿನ್ಬೋದು ರೋಲ್ ಮಾಡಿ, ಇಲ್ಲಾಂದ್ರೆ ಹಾಗೆ ಇಟ್ಕೊಂಡು ತಿನ್ಬೋದು. ತುಂಬಾ ಈಸಿಯಾಗಿ ಏನೋ ತೋರಿಸಿದ್ರು ಅಂತ ನಂಗೆ ಅನಿಸ್ತಾ ಇದೆ. ಹಾ, ನೀರ್ ಈಸಿ. ಹಾಕ್ಬೇಕಾ? ಇಲ್ಲ ಇಲ್ಲ ಬೇಡ, ನೀರೆಲ್ಲ ಏನು ಬೇಡವಾ? ಏನ್ ಬೇಡ. ಏನ್ ಮಾಡ್ತೀರಾ ಬ್ರೇಕ್ಫಾಸ್ಟ್ಗೆ ಮನೇಲಿ ಯೂಶಲಿ ನಿಮ್ಮಲ್ಲಿ? ಜಾಸ್ತಿ ಚಪಾತಿನೇ ಮಾಡೋದು. ದಿನ ಚಪಾತಿನಾ? ಒಂದೊಂದ್ ದಿವಸ ಅದೇ ಒಂದೊಂದ್ ದಿವಸ ನಾಷ್ಟ. ನೀವೆಲ್ಲಿ ಇವರು? ನೀವು ರಾಮನಗರದವ್ರೇನಾ? ಇಲ್ಲ, ನಾವು ಮಡಿಕೇರಿ ಸೈಡ್ ಕುಶಲ್ ನಗರ. ಮಡಿಕೇರಿ ಸೈಡ್ ಕುಶಾಲನಗರ. ಕುಶಾಲನಗರದವ್ರ ನೀವು? ಹಾ, ಕುಶಲ್. ಓಹೋ. ಇದು ಚಪಾತಿಗೆ, ಮುದ್ದೆಗೆ? ಹಾ, ಚಪಾತಿಗೆ ಮೇನ್ಲಿ ಚಪಾತಿಗೆ. ಅಂದ್ರೆ ಏನ್ ಗೊತ್ತಾ, ಸೌಮಿನ್ ಮಲ್ಲಿ ದಿನ ಚಪಾತಿ ಮಾಡ್ತಾರೆ, ಒಂದೊಂದರ ಗ್ರೇವಿ ಮಾಡ್ಬೇಕು. ಇದನ್ನ ಸಖತ್ ಈಸಿಯಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. 5 ನಿಮಿಷ ನೆನ್ಸಿದ್ರು ಹಾಕಿದ್ರು ಸಖತ್ತಾಗ ಹೋಯ್ತಲ್ಲ ಗ್ರೇವಿ ಅಂತ ನಾನ್ ನೋಡ್ತಾ ಇದ್ದೀನಿ. ಗುಡ್ 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 ಗುಡ್. ಯಾರು ಹೇಳ್ಕೊಟ್ರು ಸೌಮ್ಯ ನಿಮ್ಗೆ ಇದು? ಇದು ನಮ್ಮ ತಂಗಿ ಹೇಳ್ಕೊಟ್ಟಿದ್ದು. ನಿಮ್ ತಂಗಿ ಏನ್ ಮಾಡ್ತಾರೆ? ನಮ್ ತಂಗಿ ಅಲ್ಲಿ ರಾಮನಗರದಲ್ಲಿ ಇದಾರೆ, ಓದ್ತಾ ಇದಾರೆ, ಸೆಕೆಂಡ್ PU. ಅವ್ರು ಹೇಳ್ಕೊಟ್ರ ನಿಮ್ಗೆ? ಓ ಗ್ರೇಟ್. ನಿಮ್ ತಂಗಿ ಏನು? ವೈಶಾಲಿ ಅಂತ. ಓಕೆ, ವೆರಿ ಗುಡ್ ವೆರಿ ಗುಡ್. ಇದಾಗಿದೆ. ಆಗಿದ್ಯಾ? ತಿಳಿಸ್ಬಿಡೋದ? ಇನ್ನೇನ ಮಾಡ್ಬೇಕು ಅದಕ್ಕೆ? ಇಲ್ಲ, ಏನು ಬೇಡ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು. ಓಕೆ ಓಕೆ ಓಕೆ. ವೆರಿ ಸಿಂಪಲ್ ಆಗಿ ಇಷ್ಟು ಬೇಗ ಒಂದ್ ಒಳ್ಳೆ ಗ್ರೇವಿ ಮಾಡೋದು ನನಗಂತೂ ಗೊತ್ತಿರ್ಲಿಲ್ಲ. ಎಲ್ಲಾರು ಏನೇನು ಸರ್ಕಸ್ ಮಾಡಿ ಅದಕ್ಕೊಂದು ರುಬ್ಬಿ ಅದಕ್ಕೊಂದು ಹಾಕಿ ಏನೇನೋ ಮಾಡ್ತಾರೆ. ಬಟ್ ಇದು ನೋಡ್ತಾ ಇದ್ರೆ ಚೆನ್ನಾಗಿ ತರ ಕಾಣ್ತಾ ಇದೆ. ನೋಡೋಣ. ಬಟ್ ಇಷ್ಟೊಂದು ಈಸಿಯಾಗಿ ಮಾಡಿ ಸೌಮ್ಯ ನಾನು ಯಾರ್ದು ನೋಡಿಲ್ಲ ರೀ. ಸಿಕ್ಕಾಪಟ ಈಸಿಯಾಗಿ ಮಾಡ್ಬಿಟ್ರಿ. ಸರ್, ಚಪಾತಿ ಜೊತೆ ಪನ್ನೀರ್ ಗ್ರೇವಿ ರೆಡಿ ಆಗಿದೆ, ನೋಡಿ ಟೇಸ್ಟ್ ಮಾಡಿ. ಬರೀ ನಗೋ ಮಾತ್ರ ಕೇಳಿಸ್ತಾ ಇದೆ, ವಾಯ್ಸೇ ಕೇಳಿಸ್ತಿಲ್ಲ ಸೌಮ್ಯ ಅವ್ರದ್ದು. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ, ತುಂಬಾ ಈಸಿಯಾಗಿ ಮಾಡಿದ್ದಾರೆ. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ಇಷ್ಟು ಬೇಗ ಒಂದು ಪನ್ನೀರ್ ಗ್ರೇವಿ ಮಾಡ್ಬೋದಂತ. ರುಚಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನೋಡ್ತೀನಿ. ನೋಡೋಕ್ಕಿಂತ ಮೊದಲು ಇಷ್ಟೊಂದು ಈಸಿಯಾಗಿ ಮಾಡುವಂತ ಪನ್ನೀರ್ ಗ್ರೇವಿನ ನೋಡ್ಕೊಳ್ಳಿ. ಪನ್ನೀರ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಮೊಸರು, ಉಪ್ಪು, ಎಣ್ಣೆ. ಪನ್ನೀರ್ ಗ್ರೇವಿ ಮಾಡುವ ವಿಧಾನ: ಒಂದು ಬೌಲ್ಗೆ ಮೊಸರು, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಗರಂ ಮಸಾಲ, ಉಪ್ಪು, ಪನ್ನೀರ್ ಹಾಕಿ ಕಲಸಿ 15 ನಿಮಿಷ ನೆನೆಯಲು ಬಿಡಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಹಾಕಿ ಹುರಿಯಿರಿ. ನಂತರ ನೆನೆಸಿದ ಪನ್ನೀರ್ ಅನ್ನು ಹಾಕಿ ಫ್ರೈ ಮಾಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಪನ್ನೀರ್ ಗ್ರೇವಿ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಮೋಸ್ಟ್ಲಿ ನೀವು ಯಜಮಾನ ದಿನ ಚಪಾತಿಲಿ ಮಾಡಿ ಮಾಡಿ ಇಷ್ಟು ಬೇಗ ಮಾಡ್ಬಿಟ್ಟಿದ್ದೀರಾ ರೀ. ಹೋಗ್ಬಿಡ ತಿನ್ಬಿಟ್ಟು. ನೋಡಿ, ತುಂಬಾ ಸಖತ್ತಾಗಿದೆ. ಎಷ್ಟೊಂದು ಹಾಕಿ 3/4 ಗಂಟೆ ಸ್ಟವ್ ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಕೆಲವು ಸರಿ ರುಚಿಯಾಗಿ ಆಗಿರೋದಿಲ್ಲ. ತುಂಬಾ ಚೆನ್ನಾಗಿ ಮಾಡಿದೀರಾ ಸೌಮ್ಯ, ನಿಜವಾಗ್ಲೂ ಹೇಳ್ತಾ ಇದೀನಿ. ಇಷ್ಟೊಂದು ಈಸಿಯಾಗಿ ಮಾಡ್ಕೊಂಡ್ರೆ ನಮ್ಮವರೆಲ್ಲ ಮಾಡ್ಕೊಂಡು ಖುಷಿಯಾಗಿ ತಿಂತಾರೆ. ನಿಮ್ ತಂಗಿಗೆ ಥ್ಯಾಂಕ್ಸ್ ಹೇಳಿ. ಇಷ್ಟು ಏನ್ ತಂಗಿ ಏನು? ವೈಶಾಲಿ. ವೈಶಾಲಿ, ಥ್ಯಾಂಕ್ ಯು. ತುಂಬಾ ಸಖತ್ತಾಗಿ ತೋರಿಸ್ಕೊಂಡಿದ್ದಾರೆ ನಿಮ್ಮ ಅಕ್ಕನಿಗೆ. ನಿಮ್ಮ ಅಕ್ಕ ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇಲ್ಲಿ ತನಕ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟ ಜೀ ಕನ್ನಡದವರಿಗೆ ತುಂಬಾ ಧನ್ಯವಾದ. ಇಲ್ಲಿ ತನಕ ಕರ್ಕೊಂಡ್ಬಂದ್ರಲ್ಲ ನಿಮ್ಮ ಯಜಮಾನ್ರಿಗೆ, ಅವ್ರಿಗೆ ಫಸ್ಟ್ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ರಘು ಅವರು ಅಷ್ಟು ದೂರದಿಂದ ಕರ್ಕೊಂಡ್ ಬಂದಿದ್ದಾರೆ ಸೌಮ್ಯ ಅವ್ರನ್ನ, ಬೆಂಗಳೂರಿಗೆ ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡಿಸ್ಬೇಕು ಅಂತ. ಥ್ಯಾಂಕ್ ಯು ರಘು ಅವ್ರಿಗೆ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ವೆರಿ ಸಿಂಪಲ್. ಮೇಲ್ ಮಾಡಿ, ಲೆಟರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ, ಸಿಕ್ತಾಗ ಕೇಳ್ಕೊಳ್ಳಿ. ನಿಮ್ಮನ್ನ ಕರ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ತೋರಿಸ್ತೀವಿ. ಜೊತೆಗೆ ಕಾರ್ಯಕ್ರಮ ಮಿಸ್ ಆಯ್ತು, ಕಾರ್ಯಕ್ರಮ ನೋಡಕ್ಕಾಗಿಲ್ಲ, ಕರೆಂಟ್ ಇರಲಿಲ್ಲ, ಅವತ್ತು ಊರಲ್ಲಿ ಇರಲಿಲ್ಲ, ಬರೋಗಳ ಪ್ರೋಗ್ರಾಮ್ ಮುಗಿದೋಗಿತ್ತು, ಡೋಂಟ್ ವರಿ, Facebook/ಒಗ್ಗರಣೆ ಡಬ್ಬಿಗೆ ಹೋಯ್ತು ಅಂದ್ರೆ ನಮ್ಮ ಕಾರ್ಯಕ್ರಮ ಸಿಗುತ್ತೆ. ಅಲ್ಲಿ ನಮ್ಮ ಕಾರ್ಯಕ್ರಮ ನೋಡ್ಕೋಬಹುದು ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ